ಕೂಡಿ ಬಂದ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಯನ್ನು ಸಲ್ಲಿಸ್ತಾ ಎಲ್ಲರೂ 1 ಥೆಸಲೋನಿಕರ್ 4:2 ತೆಗೆದು ಧ್ಯಾನಿಸೋಣ. 1 ಥೆಸಲೋನಿಕರಿಗೆ ಬರೆದ ಪತ್ರಿಕೆ 4:2. ನೀವು ಹೇಗೆ ನಡೆದು ದೇವರನ್ನು ಮೆಚ್ಚಿಸಬೇಕು ಅದನ್ನು ನಮ್ಮಿಂದ ಕಲಿತುಕೊಂಡು ಅದರಂತೆ ನಡೆಯುತ್ತಲೇ ಇದ್ದೀರಿ. ನೀವು ಹಾಗೆ ಇನ್ನೂ ಹೆಚ್ಚಾಗಿ ನಡೆಯಬೇಕೆಂದು ನಿಮ್ಮನ್ನು ಬೇಡಿಕೊಂಡು ಯೇಸು ಕ್ರಿಸ್ತನಲ್ಲಿ ಪ್ರಬೋಧಿಸುತ್ತೇವೆ. ದೇವರ ಚಿತ್ತವೇನೆಂದರೆ ನೀವು ಶುದ್ಧರಾಗಿ ಇರಬೇಕೆಂಬುದೇ. ಶುದ್ಧರಾಗಿ ನಿಂತ್ಕೋಬೇಕು, ಸ್ವಭಾವಗಳು ಬದಲಾಗಬೇಕು. ಇಲ್ಲಿ ಏನು ದೇವರ ವಾಕ್ಯ ಏನಂದ್ರೆ, ಇನ್ನೂ ಹೆಚ್ಚಾಗಿ ನಡೆಯಬೇಕೆಂದು ನಿಮ್ಮನ್ನು ಪ್ರಬೋಧಿಸುತ್ತೇನೆ. ನೋಡ್ರಿ, ಒಬ್ಬರು ನಡೀತಾ ಇದ್ದಾರೆ, ನೀವು ನಮ್ಮಾಗೆ ನಡೀರಿ. ಎಷ್ಟು ದೊಡ್ಡ ಸಾಕ್ಷಿ ನೋಡ್ರಿ. ಯಾರಿಗಾದ್ರೂ ನಾವು ಹೇಳ್ತೀವ ಹೋಗ್ಬಿಟ್ಟು, ನೋಡ್ರಿ ನೀವು ಬಂದು ನಾವು ಹೆಂಗ್ ನಡೀತೀವೋ ಆ ಥರ ನಡೀರಿ, ಆ ಥರ ಅದೇ ಸಭೆ. ಅದೇ ಇವಾಗ ಕಾಲ ಯಾವ ರೀತಿ ಬದಲಾಗಿದೆ ಅಂತ ಹೇಳಿದ್ರೆ, ಒಂದು ಮಾತು ಹೇಳಿದ್ರೆ ಸಾಕು, ಕೇಳೋದಿಲ್ಲ. ಅದು ಯೌವನಸ್ಥರಾಗಿರ್ಲಿ, ಒಂದು ಮನೆಯಲ್ಲಿ ಹೆಂಡತಿ ಆಗಿರ್ಲಿ, ಮಕ್ಕಳಾಗಿರ್ಲಿ. ಇದಕ್ಕೆಲ್ಲ ಕಾರಣ ಏನಂದ್ರೆ, ಬೈಬಲಲ್ಲಿ ದೇವರು ಹೇಳ್ತಾ ಇದ್ರೆ, ನಾನು ಬದಲಾಗುವ ದೇವರು ಅಲ್ಲ ಅಂತ ಹೇಳ್ತಾರೆ. ಆದಿ ಅಂದವಾಗಿ ಅವ್ರ ಸ್ವಭಾವ ಒಂದ್ಸಲ ಹಳೆ ಒಡಂಬಡಿಕೆಯಲ್ಲಿ ಪರಿಶುದ್ಧವಾಗಿ ಬಾಳಬೇಕು, ಇಲ್ಲ ಇಲ್ಲದೆ ಇದ್ರು ನಡೀತೈತೆ. ಆ ರೀತಿ ಬದಲಾಯಿಸುವ ದೇವರಲ್ಲ. ಹೇಳೋದು ಕ್ಲೀನಾಗಿ ಕೇಳ್ಕೊಳ್ಳಿ. ದೇವರು ಪ್ರಾರಂಭದಲ್ಲಿ ಒಂದು ಗಂಡು ಹೆಂಗೋ ದೇವ್ರು ನಂಬ್ಕೊಂಡ್ರೆ ಅವನಿಗೆ ಹೆಂಗೋ ಮ್ಯಾರೇಜ್ ಆಗುತ್ತೆ. ಆ ತಂದೆ ತಾಯಿ ನಂಬಲಿದ್ರೂ ಒಂದು ಹೆಣ್ಣು ಮದುವೆ ಆದ್ರೂ ಅವರಿಗೆ ಒಂದು ದೇವರಲ್ಲಿ ಇರೋರನ್ನ ಮದುವೆ ಆಗುತ್ತೆ, ಅವ್ರಿಗೆ ಮಕ್ಕಳಾಗುತ್ತೆ. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಒಬ್ರು ನಂಬಿದ್ರೆ ದೇವರು ಆ ಮಕ್ಕಳನ್ನ ಚಿಕ್ಕ ವಯಸ್ಸಿಂದನೇ ಸಂಡೇ ಸ್ಕೂಲಿಗೆ ಕಳ್ಸೋದು, ಅವ್ರನ್ನ ಆತ್ಮಿಕದಲ್ಲಿ ಬೆಳೆಸೋದು, ವಿಧಿಯ ಡಿಸಿಪ್ಲಿನ್ ಕಳಿಸ್ಕೊಡೋದು, ಮತ್ತೆ ಅವರಿಗೆ ಹಂಗೆ ಬೆಳೀತಾ ವಾಕ್ಯದಲ್ಲಿ ಬೆಳೆಯೋದು, ಅಲ್ಲಲ್ಲಿ ಮೀಟಿಂಗ್ಗಳಿಗೆ ಹೋದ್ರೆ ಜೊತೆಲಿ ಬರೋದು, ಆಮೇಲೆ ಸತ್ಯದಲ್ಲಿ ಬೆಳೆಯೋದು. ಅಲ್ಲಿ ಏನಾದ್ರು ಚಡ್ಡದ್ ಮಾತಾಡ್ತಾರೆ, ಈ ತರ ಮಾತಾಡಬಾರ್ದು ಅನ್ನೋದು. ಬೇರೆ ಮಕ್ಕಳೆಲ್ಲ ಅಲ್ಲಿ ಸ್ವಲ್ಪ ಜನ ಇರ್ತಾರೆ ಆಲ್ರೆಡಿ. ಆ ರೀತಿ ಬೆಳ್ಕೊಂಡು ಅವರ ಫ್ರೆಂಡ್ಶಿಪ್ಗಳು ಒಬ್ಬ ಆತ್ಮಿಕದಲ್ಲಿ ಬೆಳಿಬೇಕಂದ್ರೆ ಪ್ರಾರ್ಥನೆ, ವಾಕ್ಯ, ದೇವರ ಆತ್ಮಿಕದಲ್ಲಿ ಬೆಳೆದಿರೋ ಅವರು ಫೆಲೋಶಿಪ್, ಬೆಳೆದಿರೋರ ಜೊತೆ ಸೇರಿದ್ರೆ ಔಟ್. ಅವ್ರ ಜೊತೆ ಏನಂತ ಹೇಳ್ಬೇಕು ಹೊರತು ಅವ್ರ ಜೊತೆ ಕುತ್ಕೊಳ್ಳೋದಾಗ್ಲಿ ಪಳಗೋದಾಗ್ಲಿ ಇರಬಾರ್ದು. ಅದರಿಂದ ಇವತ್ತಿನ ದಿನದಲ್ಲಿ ದೇವರನ್ನ ಮೆಚ್ಚಿಸುವ ರೀತಿಯಲ್ಲಿ ಜೀವಿಸಬೇಕಂತ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ರಿ, ಇನ್ನೂ ಹೆಚ್ಚಾಗಿ ನಡೆಯಬೇಕೆಂದು ನಿಮ್ಮನ್ನು ಬೇಡಿಕೊಂಡು ಕರ್ತನ ಚಿತ್ತವೇನೆಂದ್ರೆ ನೀವು ಶುದ್ಧರಾಗಿರಬೇಕೆಂದು ಇಲ್ಲಿ ಸ್ಪಷ್ಟವಾಗಿದೆ. ದೇವರನ್ನು ಮೆಚ್ಚಿಸಬೇಕು, ಅದನ್ನು ನಮ್ಮಿಂದ ಕಲಿತುಕೊಂಡು, ದೇವರನ್ನು ಮೆಚ್ಚಿಸುವುದನ್ನು ನಮ್ಮಿಂದ ಕಲಿತುಕೊಂಡು ಆ ರೀತಿ ನೀವು ನಡೀರಿ. ದೇವರನ್ನು ಮೆಚ್ಚಿಸುವುದು, ಪ್ಲೀಸಿಂಗ್ ಗಾಡ್. ಇಲ್ಲಿ ಇವಾಗ ಒಂದು ಡ್ರೆಸ್ ಹಾಕ್ತಾರೆ ಅಂತ ಹೇಳಿದ್ರೆ, ಏನಕ್ಕೆ ಡ್ರೆಸ್ ಹಾಕ್ತಾರೆ ಅಂತ ಹೇಳಿದ್ರೆ, ನಮ್ಮನ್ನ ಅಲ್ಲಿ ಜಾಗದಲ್ಲಿ ನೋಡಿ ಬೇರೆಯವರು, ಅದು ಒಂಥರ ದೇವರಲ್ಲಿ ಇದ್ದಾಗ ಅದೊಂಥರ ಆನಂದ, ಅದೊಂಥರ ಸಾಕ್ಷಿ. ಎಲ್ಲರೂ ಗೇಲಿ ಮಾಡಿದ್ರೂ ದೇವ್ರು ನಮ್ಮ ಜೊತೆಗೆ ಇರೋದು ಕ್ಲೀನಿಗೆ ಗೊತ್ತಾಗುತ್ತೆ. ನಾವು ದೇವ್ರನ್ನ ಮೆಚ್ಚಿಸ್ತಾ ಇರೋದು. ಅವ್ರು ಗೇಲಿ ಮಾಡಿದ್ರೆ ದೇವ್ರನ್ನ ಗೇಲಿ ಮಾಡ್ತಾರೆ. ನಾವು ದೇವ್ರ ದಾರಿಯಲ್ಲಿ ನಡೀತಾ ಇದೀವಿ ಅಂತ ಸ್ಪಷ್ಟವಾದ ದರ್ಶನ, ವಿಷನ್ ಇರುತ್ತೆ. ಇವಾಗ ಅದೆಲ್ಲ ಇಲ್ಲ. ರಿಲಿಜಿಯಸ್ ಕ್ರಿಶ್ಚಿಯನ್ ಅಂದ್ರೆ ಕ್ರೈಸ್ತರು ಅಷ್ಟೇ. ನಮ್ಮ ಅಪ್ಪ ಕ್ರಿಶ್ಚಿಯನ್, ಅಮ್ಮ ಕ್ರಿಶ್ಚಿಯನ್, ನಾವು ಕ್ರಿಶ್ಚಿಯನ್ ಆಗಿ ಹುಟ್ಟಿದ್ವಿ. ನೀನೇನು ಕ್ರಿಶ್ಚಿಯನ್ ಅದೇ ನೀನ್ ಯಾಕಪ್ಪ ಹಿಂದೂ ಆಗಿಲ್ಲ, ಇದು ಹಿಂದೂ ದೇಶವಲ್ಲ ಅಂತ ಹೇಳಿದ್ರೆ ಎಲ್ಲ ಅಪ್ಪ ಅಮ್ಮ ಕ್ರಿಶ್ಚಿಯನ್, ನಾನು ಕ್ರಿಶ್ಚಿಯನ್. ಅಷ್ಟು ಬಿಟ್ರೆ ಬೇರೆ ಏನು ಯೇಸ್ವಾಮಿ ಬಗ್ಗೆ ಹೇಳಂದ್ರೆ ಏನೇನು ಹೇಳಕ್ ಬರೋದಿಲ್ಲ. ಯಾಕಂದ್ರೆ ದೇವ್ರನ್ನ ಮೆಚ್ಚಿಸಿ ನಡೆದ್ರೆ ತಾನೆ ಅವರಿಗೆ ಹೇಳಕ್ ಬರೋದಕ್ಕೆ. ಮಾನಸಿಕವಾಗಿ ಏನೋ ಒಂದೆರಡು ಮಾತು ಹೇಳ್ತಾರೆ, ಸ್ಪಿರಿಚುವಲ್ ಆಗಿ ಹೇಳಿ ಆ ಮಾತು ಅವ್ರ ಹೃದಯದಲ್ಲಿ ಮುಟ್ಟುವ ರೀತಿಯಲ್ಲಿ ಇರೋದಿಲ್ಲ. ದೇವರನ್ನು ಮೆಚ್ಚಿಸುವ ಒಂದು ಸ್ವಭಾವ ಇಲ್ಲ. ಹಳೆ ಕಾಲದಲ್ಲಿ ನಮಗೆ 25 ವರ್ಷ ಹಿಂದ್ಗಡೆ ಕಾಣಿಕೆ ಹಾಕ್ಬೇಕಾರೆ ಯಾರಿಗೂ ಗೊತ್ತಿಲ್ಲದೆ ಹಾಕ್ರಿ, ದೇವ್ರಿಗೆ ಮಾತ್ರ ಗೊತ್ತಾಗ್ಬೇಕು ಅಂತ. ಬೈಬಲಲ್ಲೂ ಇದೆ, ಎಲ್ಲರಿಗೂ ಗೊತ್ತಾಗಿರೋ ತರ ಒಬ್ಬ ಶ್ರೀಮಂತ ಆಗ್ತಾನೆ. ಯಾರು ಗೊತ್ತಿಲ್ಲದೆ ಹಾಕಿದೆ ಕಾಣಿಕೆ ಪೆಟ್ಟಿಯಲ್ಲಿ ದೇವರು ನಾನಿದ್ದೆ ಅಂತ ಹೇಳಲ್ಲ. ದೇವ್ರು ಹೇಳ್ತಾರೆ ಅಂದ್ರೆ ಒಬ್ಬ ಎಲ್ಲರಿಗೂ ತೋರಿಸ್ಬೇಕಂತ ಹೇಳಿ ಮಾಡೋದು. ಅಂದ್ರೆ ಏನೇ ಮಾಡಿದ್ರು ದೇವರನ್ನು ಮೆಚ್ಚಿಸುವ ರೀತಿಯಲ್ಲಿ ಪ್ರತಿಯೊಂದು ಯೋಚನೆ ದೇವರನ್ನ ಮೆಚ್ಚಿಸುವುದರಲ್ಲಿ
ಕಣ್ಗಳು, ಹೃದಯಗಳು ದೇವರನ್ನು ಮೆಚ್ಚಿಸುವ ರೀತಿಯಲ್ಲಿ. ಇವಾಗ ಏನೋ ಒಂದು ಸೇವಕರು ಯಾರು ದೇವರನ್ನ ಬೆಂಬಡಿಸುವವರು ಯಾರೇ ಇದ್ರೂ ಪ್ರೇಯರ್ ಮಾಡಿದ್ರೆ ಅದ್ಭುತ ನಡೀತದೆ. ಏನೋ ಒಂದು ಪ್ರೇಯರ್ ಮಾಡಿ ದೆವ್ವ ಹೋಗ್ಬಿಡ್ತು, ಇಲ್ಲ ಒಂದು ವ್ಯಾಧಿ ಹೋಗ್ಬಿಡ್ತು, ಅದು ಮಾಡಿರೋದು ದೇವರು. ಮನುಷ್ಯ ಬಂದ್ಬಿಟ್ಟು ಒಂದು ದೆವ್ವನಾಗ್ಲಿ ಒಂದು ವ್ಯಾಧಿಯನ್ನಾದ್ರೂ ಸ್ವಸ್ಥ ಮಾಡಕ್ಕಾಗಲ್ಲ. ಪ್ರಾರ್ಥನೆ ಮಾಡಿದ್ದು ನಾವೇ. ಬಟ್ ಆ ಟೈಮಲ್ಲಿ ದೇವರಿಗೆ ಪ್ರೇಯರ್ ಮಾಡಿದವರು, ದೇವರೇ ನನ್ನ ಪ್ರಾರ್ಥನೆ ಕೇಳಿ ಅವರಿಗೆ ಬಿಡುಗಡೆ ಮಾಡಿದ್ದಕ್ಕಾಗಿ, ನನ್ನನ್ನು ಉಪಯೋಗಿಸೋದಕ್ಕಾಗಿ ಸ್ತೋತ್ರ ಹೇಳ್ಬೇಕು, ಕೃತಜ್ಞತೆ ಹೇಳ್ಬೇಕು. ಅದು ಹೆಂಗೆ ನಾವು ಪ್ರೇಯರ್ ಮಾಡಿದ್ರೆ ದೆವ್ವ ಹೋಗುತ್ತೆ ಅನ್ನುವ ಒಂದು ಭಯ ಭಕ್ತಿ ನಡ್ಕ ಬರ್ಬೇಕು. ಇವ್ರಿಗೆ ಅಷ್ಟರೊಳಗೆ ತಲೆ ಕಾಲು ಇಲ್ದಂಗೆ ಗರ್ವ ಅಹಂಕಾರ ಹೆಚ್ಚಿಬಿಡುತ್ತೆ. ಅಂದ್ರೆ ದೇವರನ್ನಗೆ ಮಹಿಮೆಯನ್ನು ಕೊಡೋದಿಲ್ಲ. ಅವ್ರೇನ್ ಮಾಡ್ತಾರೆ, ಸಡನ್ ಆಗಿ ಎಲ್ಲ ಗಮನ ಇಟ್ಟು ಕೇಳ್ರಿ, ದೇವರನ್ನು ಮೆಚ್ಚಿಸುವ ರೀತಿಯಲ್ಲಿ ಏನೋ ಒಂದು ಅದ್ಭುತ ಆಗಿದ ತಕ್ಷಣ ನಾನ್ ಮಾಡಿದೆ ಅಂತೇಳಿ ಅಷ್ಟರೊಳಗಡೆ ಚರ್ಚಿಗೆ ಫೌಂಡರ್ ನಾನು, ಆತ್ಮಗಳ ಆದಾಯ ಮಾಡೋದು ದೇವರು, ಅದ್ಭುತಗಳು ನಡೆದ್ರೆ ನನ್ನಿಂದ ನಡೀತು ಅಂತಾರೆ. ಅವರಿಂದ ಹಿಂಗ್ ನಡೀತೈತೆ. ಯಾಕಿದೆಲ್ಲ ಹೇಳ್ತೀವಿ ಅಂದ್ರೆ ಅಲ್ಲಿಗೆ ಅವ್ರ ಸೇವೆ, ಅವರ ಬೆಳವಣಿಗೆ ಸ್ಟಾಪ್ ಆಗುತ್ತೆ. ಯಾಕಂದ್ರೆ ಇನ್ನೂ ಹೆಚ್ಚಾಗಿ ಎತ್ತಿ ಉಪಯೋಗಿಸಲ್ಲ ಅವ್ರನ್ನ. ಓಹೋ, ಇವನು ಒಂದು ಚಿಕ್ಕ ವಿಷಯಕ್ಕೆ ಒಂದು ದೆವ್ವ ಹೋಗಿದ್ದಕ್ಕೆ ಈ ರೀತಿ ಮಾಡ್ತಾನೆ, ಇನ್ನು ಇವ್ರನ್ನ ದೊಡ್ಡದಾಗಿ ಉಪಯೋಗಿಸಿದ್ರೆ ಇನ್ನು ನನ್ನನ್ನ ಬಿಟ್ಟು ಅವನ ಕಡೆ ತಿರ್ಸ್ಕೊಂತಾನೆ. ಬೈಬಲಲ್ಲಿ ಇದೆ, ಕಡೆ ಕಾಲದಲ್ಲಿ ನನ್ನ ಹೆಸರು ಹೇಳ್ಕೊಂಡು ನಾನೇ ದೇವ್ರಂತ ಬರ್ತಾರೆ, ಎಚ್ಚರಿಕೆ ಆಗಿರ್ರಿ ಅಂತ. ಇನ್ನು ನಾನೇ ದೇವ್ರ ಅನ್ಕೊಂಡು ಬಂದ್ಬಿಡ್ತಾರೆ. ಅದರಿಂದ ದೇವರನ್ನು ಮೆಚ್ಚಿಸುವ ರೀತಿಯಲ್ಲಿ ಇಂಗ್ಲಿಷಲ್ಲಿ ಚೆನ್ನಾಗಿರುತ್ತೆ. ಟ್ರಾನ್ಸಾಕ್ಷನ್ ಆಗಿ ಬಂದಿರೋದ್ರಿಂದ ಟ್ರಾನ್ಸಾಕ್ಷನ್ ಪದಗಳು ಕೂಡ ಸೇರಿ ಇಲ್ಲ. 1 Thessalonians 4:2 ಲೀವ್ ಟು ಪ್ಲೀಸ್ ಗಾಡ್, ನೀನು ಬದುಕದೆ ದೇವರನ್ನ. NIV ನೀವು ಇಂಗ್ಲಿಷಲ್ಲಿ ಓದ್ರಿ 1 Thessalonians 4:2 ಲೀವ್ ಟು ಪ್ಲೀಸ್ ಗಾಡ್, ಡೂ ದಿಸ್ ಮೋರ್ ಅಂಡ್ ಮೋರ್ ಈಚ್ ಡೇ. ಓದ್ರಿ ಏನಿದೆ. ಫಾರ್ ಯು ನೋ ವಾಟ್ ಇನ್ಸ್ಟ್ರಕ್ಷನ್ಸ್ ವಿ ಗಿವ್ ಯು ಥ್ರೂ ದ ಜೀಸಸ್. ಲೀವ್ ಟು ಪ್ಲೀಸ್ ಗಾಡ್ 1 Thessalonians 4:2 ನಾವು ಬದುಕದೆ ದೇವರನ್ನ ಮೆಚ್ಚಿಸೋದಿಕ್ಕೆ. ಮನುಷ್ಯರನ್ನ ಸೃಷ್ಟಿ ಮಾಡಿದ್ದೆ ದೇವ್ರನ್ನ ಮೆಚ್ಚಿಸೋದಿಕ್ಕೆ. ಮಾತು ಕೇಳ್ತಾನೆ ಇಲ್ಲ, ನೋಡಿದ್ರೆ ಅವನು ಕೇಳಿಲ್ಲ. ಒಬ್ರು ಚಿಕ್ಕ ಆದಾಮ ಕೇಳಿಲ್ಲ, ದೊಡ್ಡ ಆದಾಮ ಯೇಸು ಕ್ರಿಸ್ತನಾಗಿ ಆದಾಮಾಗಿ ಬಂದವರು ಪಿತಾಚಿತ್ತವನ್ನು ಕೇಳಿದ್ರು, ಅವ್ರ ತಂದೆಯ ಮಾತನ್ನು ಕೇಳಿದ್ರು. ಆ ರೀತಿ ಕೇಳೋರು ಒಂದು ಗುಂಪು, ಕೇಳಿದರ ಒಂದು ಗುಂಪು, ದೇವ್ರ ಚಿತ್ತ ಮಾಡೋ ಒಂದು ಗುಂಪು, ಮಾಡದೇ ಇರೋ ಒಂದು ಗುಂಪು. ಇವಾಗೆಲ್ಲ ದೊಡ್ಡ ದೇವರ ಮಕ್ಕಳು ದೊಡ್ಡ ಕಾರ್ಯಗಳು ಮಾಡ್ತಾರೆ. ಅಂದ್ರೆ ಪ್ರಾರಂಭದಲ್ಲಿ ಏನ್ ಹೇಳಿದಂಗೆ ಹತ್ತು ಗಿತ್ತು ಪ್ರಯಾಸ ಪಟ್ಟು ಬಹಳ ಗೋಳಾಡಿ, ಆತ್ಮಗಳು ಇಲ್ಲದೆ ಇದ್ರೆ ಕಣ್ಣೀರು ಬಿಟ್ಟು, ಎಷ್ಟೋ ಉಪದ್ರವಗಳ ಮಧ್ಯದಲ್ಲಿ, ಎಷ್ಟೋ ಕಷ್ಟದ ಮಧ್ಯದಲ್ಲಿ, ಹಣದ ಕೊರತೆಗಳ ಮಧ್ಯದಲ್ಲಿ ಅದನ್ನೆಲ್ಲ ಕುಟುಂಬವಾಗಿ ದೇವರಿಗೋಸ್ಕರ, ದೇವ್ರನ್ನ ಮೆಚ್ಚಿಸೋದಕ್ಕೋಸ್ಕರ ಅವರು ದೇವರು ಯಾರು ಏನೇ ಹೇಳಿದ್ರು ದೇವರಿಗೋಸ್ಕರ ಮಾಡಿ ಇವಾಗ ಅವರು ಎಷ್ಟೋ ಆತ್ಮಗಳನ್ನ ದೇವ್ರ ಕಡೆ ನಡೆಸಿದ್ದಾರೆ. ಆ ಗ್ರಾಮದಲ್ಲಿ ಒಬ್ರು ಕೂಡ ನಮ್ಮ ದೇವರವ್ರ ಜಾಗಕ್ಕೆ ಹೋಗಿ ಅವ್ರಿಗೆ ಆಪೋಸಿಟ್ ಆಗಿ ಎಷ್ಟೋ ಹೋರಾಟಗಳು ಬಂದರು ಪ್ರಾರ್ಥನೆಯಿಂದ. ಆಮೇಲೆ ಆತ್ಮಗಳು ಬಂದ್ರೆ ಮನೆಯಲ್ಲಿ ಮಾಡಿಕೊಂಡು ಸಭೆ ಕಟ್ಟಬೇಕಂದ್ರೆ ಕಷ್ಟಪಟ್ಟು ದೇವರಿಗೋಸ್ಕರ ಏನಕ್ಕಂದ್ರೆ ಅವರಿಗೆ ಒಂದೇ ಒಂದು ದರ್ಶನ ಪರಲೋಕದಲ್ಲಿ ಸೇರೋದು. ಒಂದು ಹೇಳ್ತೀನಿ ನೋಡ್ರಿ, ಮನುಷ್ಯ ಇಷ್ಟು ಬದುಕ್ತಾ ಇದ್ದಾರಲ್ಲ, ಏನ್ ಪ್ರಯೋಜನ ಬದುಕೋದು? ಹೆಂಗಿದ್ರು ಸಾಯ್ತಾರೆ. ಆ ಮಕ್ಕಳಿಗೆ ಆಸ್ತಿ ಪಾಸ್ತಿ ಮಾಡಿಟ್ಟಿರ್ತಾರೆ. ಸರಿ, ಅವರು ಬದುಕ್ತಾರೆ ಆಸ್ತಿ ಪಾಸ್ತಿ ಇಟ್ಕೊಂಡು. ಲೌಕಿಕವಾದಿ ಹಣ ಜಾಸ್ತಿ ಇದ್ರೆ ಪಾಪಕ್ಕೆ ಹೆಚ್ಚಾಗಿ ಹೋಗ್ತಾರೆ. ಪಾಪ ಮಾಡದೇ ಇದ್ರೆ ಅದು ದುಡ್ಡು ಖಾಲಿ ಆಗೋದಿಲ್ಲ. ಆಡಂಬರದಲ್ಲಿ ಶಾರೀರಿಕವಾದ ಲೈಫಲ್ಲಿ ಎಂಜಾಯ್ ಮಾಡಬೇಕು, ಯೂತ್ ಅಲ್ಲೇ ಎಂಜಾಯ್ ಮಾಡ್ಬೇಕಂತ ಬಂದಿದೆ. ಅದು ಲೋಕಸ್ಥರಿಗೆ. ಅವರು ಬದುಕಿ ಕೂಡ ಏನ್ ಮಾಡ್ತಾರೆ? ಇಲ್ಲಿ ಲೋಕದಲ್ಲಿ ಬದುಕಿರೋದು ನೋಡ್ರಿ, ದೇವ್ರ ಯಾವ್ದು ರೀತಿ ದೇವ್ರ ಮಕ್ಕಳನ್ನ ಒಬ್ಬ ನಿಜವಾದ ದೇವ್ರು ಯಾರಂತ ತಿಳ್ಕೊಂಡು ತೋರಿಸ್ತಾರೆ. ಅವರು ಅದನ್ನ ನಂಬ್ಕೊಂಡು ಅವ್ರು ಕೊಡುವ ಸಮಾಧಾನ, ಪರಿಶುದ್ಧತೆ, ನೆಮ್ಮದಿ, ಶಾಂತಿಯಿಂದ ಅದನ್ನ ಕುಟುಂಬಕ್ಕೆ ಕೊಟ್ಟು, ಅವ್ರ ಗಂಡ ಮಕ್ಕಳಿಗೆ ಕೊಟ್ಟು, ಹೆಂಡತಿ ಇದ್ರೆ ಗಂಡನಿಗೆ, ಗಂಡ ಇದ್ರೆ ಹೆಂಡತಿ ಮಕ್ಕಳಿಗೆ ಕೊಟ್ಟು ಒಂದು ಸಮಾಧಾನದವಾದ ಜೀವಿತ ಜೀವಿಸಿ ಅವರ ನಿರೀಕ್ಷಣೆ ಭೂಲೋಕದಲ್ಲಿ ಜೀವಿಸ್ತಿರ್ಬೇಕಾದ್ರೆ ನಾವು ಪರಲೋಕ ರಾಜ್ಯಕ್ಕೆ ಹೋಗೋರು ಇಲ್ಲಿ ಬಾಡಿಗೆ ಮನೆ, ಈ ಆತ್ಮ ಬಾಳೋದಿಕ್ಕೆ ಶರೀರವನ್ನು ಕೊಟ್ಟಿದ್ದಾರೆ. ಆತ್ಮ
ದೇವರಾಗಿದ್ದಾರೆ, ಅವ್ರನ್ನ ನೋಡಕ್ಕಾಗೋದಿಲ್ಲ. ನಮಗೆ ಶರೀರ ಕೊಟ್ಟಿರೋದ್ರಿಂದ ಆತ್ಮ ಒಳಗಡೆ ಇದ್ದು ದೇವರು ಅದರಲ್ಲಿ ನಿವಾಸ ಮಾಡಿ ಕಡೆ ಕಾಲದಲ್ಲಿ ನಾವು ಪರಲೋಕ ರಾಜ್ಯಕ್ಕೆ ಸೇರುವರಾಗಿರ್ಬೇಕು. ಆ ಪರಲೋಕ ರಾಜ್ಯಕ್ಕೆ ಸೇರೋದಕ್ಕೆ ಸೈತಾನನ್ನು ಆಡಿ ಮಾಡಿ ನರಕ ಕರ್ಕೊಂಡು ಹೋಗ್ತಾನೆ. ಅದನ್ನ ಜಯಿಸ್ಕೊಂಡು ಜೀವಿಸಬೇಕು. ಇವೆಲ್ಲ ಟೀಚಿಂಗ್ಸ್ ಇಲ್ಲಿ ಸಭೆಯಲ್ಲಿ ಹೇಳ್ಕೊಡ್ತಾರೆ. ನಾವು ಬದುಕ್ತಿರೋದು ನಿತ್ಯ ರಾಜ್ಯಕ್ಕೆ ಹೋಗೋದಿಕ್ಕೆ. ಅದಕ್ಕೆ ನಾವು ಇಲ್ಲಿ ಕಷ್ಟಪಡಬೇಕು. ಅದು ಸ್ಪಿರಿಚುವಲ್ ವಾರ್ಫೇರ್, ಆತ್ಮಿಕದಲ್ಲಿ ಹೋರಾಡಬೇಕು. ಯಾವ ತರ ಅಂದ್ರೆ ದೇವ್ರನ್ನ ಮೆಚ್ಚಿಸುವ ರೀತಿಯಲ್ಲಿ ನಡ್ಕೋಬೇಕು. ಈಗ ದೇವ್ರನ್ನ ಮೆಚ್ಚಿಸೋದು ಇಲ್ಲ. ಒಂದು ವ್ಯಕ್ತಿ ದೇವ್ರನ್ನ ಮೆಚ್ಚಿಸೋದಕ್ಕೆ ಚಿಕ್ಕ ಕಾರ್ಯ ಮಾಡಿದ್ರು ಕೂಡ, ನಾವು ಒಂದು CSI ಸಭೆಯಲ್ಲಿ ಇದ್ದೀವಿ, ಪಾರಂಪರ್ಯ ಸಭೆಯಲ್ಲಿ. ಅದರಲ್ಲಿ ಒಂದು ಬೀರೋ, ಚರ್ಚಲ್ಲಿ ಒಂದು ಬೀರೋ ಇದ್ರೆ, ಏನಾದರೂ ವಸ್ತು ಹಾಕೋ ಬೀರೋ ಇದ್ರೆ ಅದರಲ್ಲಿ ಪ್ರೆಸೆಂಟೆಡ್ ಬೈ ಅಂತ ಅವ್ರ ಹೆಸರು ಹಾಕ್ತಾರೆ, ಜ್ಞಾಪಕಾರ್ಥವಾಗಿ ಇರಲಿ ಅಂತ. ಒಂದು ಫ್ಯಾನ್ ಹಾಕಿದ್ರೆ ಅದರಲ್ಲಿ ಹೆಸರು ಇರುತ್ತೆ. ಚೇರ್ ಕೊಟ್ಟರೆ ಅದರಲ್ಲಿ ಚೇರಲ್ಲಿ ಇವ್ರು ಕೊಟ್ಟರು ಅಂತೇಳಿ ಆರ್ಟ್ ಮಾಡಿಬಿಟ್ಟು ಅದರಲ್ಲಿ ಕೊಡ್ತಾ ಇದ್ರು. ಯಾಕಂದ್ರೆ ಅವ್ರ ಹೆಸರು ಇರಲಿ ಅಂತ. ಇನ್ನೊಂದು ಯಾರು ಕಾಣಿಕೆ ಕೊಟ್ಟರು ಅದನ್ನ ಓದಿ ಹೇಳ್ತಾ ಇದ್ರು, ಇವ್ರು ಇಷ್ಟು ಕಾಣಿಕೆ. ಒಬ್ಬ ಬಂದು ಅವರಲ್ಲಿ ಇರೋದು 10 ರೂಪಾಯಿ ಕೊಟ್ಟಿರ್ತಾರೆ, ಒಬ್ಬರು 1000 ರೂಪಾಯಿ ಕೊಟ್ಟಿರ್ತಾರೆ. ಅಲ್ಲಿ ಓದಿ ಹೇಳಿದ್ರೆ ಏನಾಗುತ್ತೆ? ಅವ್ರು ಕೊಟ್ಟಿರೋದು ದೇವರಿಗೆ. ಸಡನ್ ಆಗಿ ರಕ್ಷಣೆ, ಅದನ್ನೇ ಹೇಳ್ತಿರೋದು ನಿಮಗೆ ಪ್ರಾರಂಭದಿಂದ. ರಕ್ಷಣೆ ಅಂತ ಬಂದ ಮೇಲೆ ಮೈಂಡ್ ಬದಲಾಯಿತು, ಕಣ್ಣು ಬದಲಾಯಿತು, ಮಾತು ಬದಲಾಯಿತು, ಸ್ವಭಾವ ಬದಲಾಯಿತು. ದೇವರಿಗೆ ಸಾಕ್ಷಿಯಾಗಿ ಜೀವಿಸೋದು, ದೇವ್ರನ್ನ ಮೆಚ್ಚೋದು, ದೇವರಿಗಾಗಿ ಬದುಕೋದು, ದೇವರಿಗಾಗಿ ಮಾಡೋದು. ಪ್ರಾರಂಭದಿಂದ ಲೋಕಸ್ಥರು ಬೇರೆ ರೂಟಲ್ಲಿ ಹೋಗ್ತಿದ್ದಾರೆ, ಅದು ನಮಗೆ ಬರ್ಕೊಡುದು, ನಾವು ಅವ್ರ ರೂಟಲ್ಲಿ ಹೋಗ್ಬೇಕು. ಇವಾಗ ಯಾರೋ ಒಬ್ಬರು ಭೇಟಿ ಕೊಟ್ಟರು, ಒಬ್ಬರು ಕ್ವಶನ್ ಮಾಡ್ಬೇಕಾದ್ರೆ ಈ ಹೋಮೋಸೆಕ್ಷುವಲ್ ಅಲ್ಲಿ ಪಾಪ ಮಾಡೋರು ಬಂದು ಪೂರ್ತಿಯಾಗಿ ಅವ್ರು ಮಾಡದೇ ತಪ್ಪು, ಅವರು ಬೇರೆಯವ್ರನ್ನ ಆ ಪಾಪದಲ್ಲಿ ಎಳಿತಾ ಇದ್ದಾರೆ. ಅದು ಸೆಲ್ ಫೋನಲ್ಲಿ, ಫೇಸ್ಬುಕ್ ಅಲ್ಲಿ, ಮತ್ತೆ ವಾಟ್ಸಪ್ಗಳಲ್ಲಿ, ಯೂಟ್ಯೂಬ್ಗಳಂತೂ ಅಯ್ಯೋ ಅಡ್ವರ್ಟೈಸ್ಮೆಂಟ್ಗಳಿಂದ ಹಿಡಿದು ನಾಚಿಕೆ ಪಡೆದಂಗೆ. ಇನ್ನೊಂದು ಪೆರಡ್ ಬೇರೆ ಹೋಗಿದ್ದಾರೆ ಇಸ್ರೇಲ್ ದೇಶದಲ್ಲಿ, ಬಟ್ಟೆಗಳೆಲ್ಲ ಬಿಚ್ಚಿ ರಹಸ್ಯವಾಗಿ. ದೇವರು ಗಂಡು ಹೆಣ್ಣನ್ನು ಸೃಷ್ಟಿ ಮಾಡಿರೋದು, ಅವರು ಆ ಸಂತತಿಗಳು ಬೆಳೆಯೋದಿಕ್ಕೆ ಸಂತೋಷವಾಗಿರೋದು ಅವ್ರು ಮಾಡಿರೋದು, ಅದು ಪರಿಶುದ್ಧವಾದದ್ದು ಅಂತ ಹೇಳ್ತಾರೆ. ಯಾವ ರೀತಿ ಗಂಡು ಹೆಂಡತಿ ಇರ್ತಾರೋ ಅದೇ ರೀತಿ ಮೊದಲಿಂದ ಬರ್ಬೇಕಾದ್ರೆ ಮೊದಲಿಗೀತಿ ನಾವು ಪರಲೋಕದಲ್ಲಿ ಅವ್ರ ಜೊತೆಗೆ ಇರ್ತಿದ್ದಕ್ಕೆ, ಒಂದು ಅನ್ಯೋನ್ಯ ಐಕ್ಯತೆಗೆ, ಒಂದು ಪ್ರೀತಿಗೆ ಆ ರೀತಿ ಸೃಷ್ಟಿ ಮಾಡಿದ್ದು. ಒಂದು ಮರೆಯಾಗಿ ಬೆಡ್ರೂಮ್ ಅಲ್ಲಿ ನಡೆಯುವಂಥದ್ದನ್ನೆಲ್ಲ ಬಹಿರಂಗವಾಗಿ, ಒಂದು ಚಿಕ್ಕ ಮಗು ರೋಡಲ್ಲಿ ಹೋಗ್ತಿದ್ರೆ ಅವರು ಬೈಬಲಲ್ಲಿ ಪ್ರಾರಂಭದಲ್ಲಿ ಆದಿಕಾಂಡದಲ್ಲಿ ನಾವು ನೋಡಿದಾಗ ಆದಾಮ್ ಯಾವಳಿಗೆ ಒಂದು ಮಹಿಮೆಯ ಒಂದು ಪ್ರಸನ್ನತೆಯ ಡ್ರೆಸ್ ಇತ್ತು. ಏಂಜಲ್ಸ್ ಹಾಕಂತಾರಲ್ಲ, ಒಂಥರ ಏಂಜಲ್ ಹಾಕ್ಬಾರ ಬಟ್ಟೆ ತರ, ಆ ರೀತಿ ದೇವ್ ಇದ್ರು. ಯಾವಾಗ ಪಾಪ ಬಂತು ಆ ಮಹಿಮೆ ಪ್ರಸನ್ನತೆ ಹೋಗಿದ ತಕ್ಷಣ ಅದು ಬೆತ್ತಲೆಯಾಗಿ ಕಾಣಿದ್ರು. ಅದಕ್ಕೆ ಮುಂಚೆ ಬೆತ್ತಲೆ ಇಲ್ಲ. ಆದ್ರೆ ಅದು ಬೆತ್ತಲೆಯಾಗಿ ಮಾಡಿದ್ದು ಸೈತಾನ್ ಬಂದು ಶರೀರವನ್ನು ತೋರ್ಸೋದಿಕ್ಕೆ ಮೋಹ ಹೆಚ್ಚಿಸ್ತಾನೆ. ಯೇಸು ಸ್ವಾಮಿ ಅವರು ಬೆತ್ತಲೆಯಾಗಿದ್ದಾರೆ ಅಂತೇಳಿ ಅವರಿಗೆ ಡ್ರೆಸ್ ಮಾಡಿ ಹಾಕ್ತಾರೆ. ಆ ಬೆತ್ತಲೆಯನ್ನು ಮುಚ್ಚೋರು ಯೇಸು ಸ್ವಾಮಿ, ಬೆತ್ತಲೆಯನ್ನು ತೋರಿಸೋರು. ಇವಾಗಂತೂ ತನ್ನ ಶರೀರವನ್ನು ತಮ್ಮ ಅಂಗಗಳ ಭಾಗಗಳನ್ನು ಅದನ್ನೆಲ್ಲ ಜನಗಳಿಗೆ ತೋರಿಸ್ಬೇಕಂತೇಳಿ, ಅದಕ್ಕೋಸ್ಕರನೇ ಮೇಕಪ್ಗಳು ನಮ್ಮನ್ನ ನೋಡಬೇಕು, ಆ ರೀತಿ ಬಟ್ಟೆ ಹಾಕೋದಾಗಲಿ, ಅವರ ಅಂದ ಚಂದವಾಗಲಿ, ತನ್ನನ್ನ ಅದೆಲ್ಲ ಬಂದ್ಬಿಟ್ಟು ಇಂಥ ಅಂದವಾಗಿ ಮಾಡಿರುವ ದೇವರನ್ನ ಸ್ತುತಿ ಮಾಡೋದಿಕ್ಕೆ. ಒಂದು HLM ಚಾನೆಲ್ ಅಲ್ಲಿ ಅದೇ MD ಜಗನ್ ಅಂತ ಹೇಳಿ ಇದ್ದಾರೆ, ಅವ್ರ ಚಾನೆಲ್ ಅಲ್ಲಿ ಒಂದು ಲೇಡೀಸ್ ಕಣ್ಣಿಂದ ಯಾವ ರೀತಿ ಅದರ ಕಣ್ಣು ಬಗ್ಗೆ ಮಾತಾಡಿ ಲೋಕಕ್ಕೆ ಹೋಲಿಸಿ ಮಾತಾಡ್ತಾರೆ. ಅದು ಬಯೋ ಕ್ಯಾಮ್ರಾ ಎಷ್ಟು ದೂರವಾಗಿ ನೋಡುತ್ತೆ ಅಂತ ಹೇಳ್ಬಿಟ್ಟು. ಅದೇ ರೀತಿ ಮೆದುಳುಗಳು ಬಾಬಾ ಅದನ್ನೆಲ್ಲ ಏನು ಮನುಷ್ಯರಿಂದ ಅದು ಆಟೋಮೆಟಿಕ್ ಆಗಿ ಬರಕ್ ಸಾಧ್ಯ ಇಲ್ಲ ಅಂತ. ಅದೇ ರೀತಿ ಕಿವಿಯಿಂದ ಯಾವ ರೀತಿ, ನಾಲಿಗೆಯಿಂದ ಯಾವ ರೀತಿ ಅದು ಪದಗಳು ಮಾತಾಡೋದಿಕ್ಕೆ, ಟೇಸ್ಟಿಗೆ ಯಾವ ರೀತಿ ಸೃಷ್ಟಿ ಮಾಡಿದಾರೆ ಅಂತ ದೇವರನ್ನ ಹೊಗಳೋದಿಕ್ಕೆ ಅಂಗಗಳನ್ನ, ಅದಕ್ಕಂತಾನೆ ಒಂದು ವಾರದಲ್ಲಿ ಒಂದು ಟೈಮು ಅಂಗ ಭಾಗಗಳನ್ನ ತನ್ನ ದೇವ್ರು ಸೃಷ್ಟಿ ಮಾಡಿರೋದು ಯಾವ ರೀತಿ ಮಾಡಿದ್ದಾರೆ ಅಂತ ಅದನ್ನ ಒಂದು ದೇವರನ್ನ ಸ್ತುತಿಸುವುದಕ್ಕೆ, ಅವ್ರನ್ನ ಹೆಚ್ಚಿಸೋದಿಕ್ಕೆ, ಅದನ್ನೆಲ್ಲ ಕೇಳ್ಬಿಟ್ರೆ ದೇವ್ರು ಇಂಥ ದೇವರ ಅನ್ನುವ ಒಂದು ನಮ್ಮಲ್ಲಿ ಬರುತ್ತದೆ. ಆ ರೀತಿ ಅಂಗಗಳನ್ನ ಹೆಣ್ಣಿಗೆ ಈ ರೀತಿ, ಗಂಡಿಗೆ ಈ ರೀತಿ ಕುಟುಂಬವನ್ನು ಏರ್ಪಡಿಸಿ ಬೈಬಲಲ್ಲಿ ಸ್ಪಷ್ಟವಾಗಿದೆ. ನೀವು ಲೋಕವನ್ನೆಲ್ಲ ಗಂಡು ಹೆಣ್ಣಾಗಿ ಆದಾಮ್ಯವನ್ನ ಮಾಡಿ ಲೋಕವನ್ನೆಲ್ಲ ತುಂಬಿಸಿರಿ, ಅಂದ್ರೆ ಸಂತತಿಯಾಗಿ ಗಂಡ ಹೆಂಡತಿ ಒಂದು ಪ್ರೀತಿಯಲ್ಲಿ ಇದ್ದು ಮಕ್ಕಳನ್ನ ಎತ್ತು ಲೋಕವನ್ನು ತುಂಬಿಸಿರಿ ಅಂತ ಹೇಳಿ. ಅದು ಪರಿಶುದ್ಧದ್ದು.
ಕಣ್ಣಿಕೆ ಯಾಕೆ ಯೇಸು ಸ್ವಾಮಿ ಮರಿಯಾಳ ಹೊಟ್ಟೆಯಲ್ಲಿ ಅಂದ್ರೆ ಕಣ್ಣಿಕೆಯನ್ನು ಹುಡುಕಿ ಅವರ ಅಲ್ಲಿ ಹುಟ್ಟಿದ ಮೇಲೆ ಆಮೇಲೆ ಅವರಿಗೆ ಯೋಸೆಫಿನಿಂದ ಮಗು ಹುಟ್ಟುತ್ತೆ. ಯೇಸು ಸ್ವಾಮಿ ಪರಿಶುದ್ಧವಂತರು. ಒಬ್ಬ ಮನುಷ್ಯ ಈ ಭೂಲೋಕದಲ್ಲಿ ದೇವರ ರಾಜ್ಯ ಕಟ್ಟಲ್ಪಡಲಿ, ಆತ್ಮ ಭಾರದಿಂದ ಓಡೋದು, ಯೋಚನೆ ಪೂರ್ತಿ ರೋಡಲ್ಲಿ ಹೋಗ್ಬೇಕಾರೆ ಅವ್ರ ರಕ್ಷಣೆ ಹೊಂದಬೇಕು, ಅಯ್ಯೋ ಇದು ಸೈತಾನ ಕ್ರಿಯೆಗಳು ಬಿಡುಗಡೆ ಆಗಬೇಕು, ಈ ರೀತಿ ಅವನ ಸ್ವಭಾವವೇ ದೇವರಲ್ಲಿ ಬೆರೆತು ಅವನು ದೇವರನ್ನು ಪ್ಲೀಸ್ ಮಾಡೋಕ್ಕೋಸ್ಕರ ಬದುಕ್ತಾ ಇರ್ತಾನೆ. ಇದು ಎಷ್ಟು ಚೆನ್ನಾಗಿದೆ ನೋಡ್ರಿ, ದೇವರನ್ನೇ ಮೆಚ್ಚಿಸೋದಿಕ್ಕೆ ಮನುಷ್ಯ ಬದುಕೋದು. ಈ ವಿಷಯನೂ ಈ ದರ್ಶನ ಇಲ್ಲದೆ ಹೋದ್ರೆ ಅವ್ರೇನ್ ಮಾಡ್ತಾರೆ, ಅಕ್ಕದ ಪಕ್ಕದಲ್ಲಿ ನಾವು ಚೆನ್ನಾಗಿ ಡ್ರೆಸ್ ಮಾಡಬೇಕು, ಅಕ್ಕದ ಪಕ್ಕದಲ್ಲಿ ಆ ವಸ್ತು ಇದೆ, ದೇವ್ರು ಹೇಳ್ತಾರೆ ನಿನಗೆ ಬೇಕಾ ನೀನು ಕೇಳು, ಅವರಿಗೆ ಇದೆಯೋ ಇಲ್ಲವೋ ಅವ್ರದ್ದು ಬೇಡ, ಅವ್ರಿಗೆ ಕೊಟ್ಟಿದ್ಯಾ ಅವ್ರಿಗೆ ನನಗೆ ಯಾಕಿಲ್ಲ, ಆ ರೀತಿ ಎಲ್ಲ ಪ್ರಶ್ನೆ ಮಾಡಬೇಡ. ಅದು ಒಂದು ದೇವರಿಗೆ ಬಿಟ್ಟಿದ್ದು, ಅವರಿಗೆ ಏನು ಕೊಡಬೇಕು, ಯಾರ್ಯಾರಿಗೆ ಬೇಕು, ನಿನಗೆ ಬೇಕಾ ನೀನು ಕೇಳು. ಈ ರೀತಿ ದರ್ಶನ ವಿಷಯ ಇಲ್ಲದೆ ಹೋದ್ರೆ, ಈ ರೀತಿ ದೇವ್ರನ್ನ ಮೆಚ್ಚಿಸುವ ಜೀವಿತ ನಮ್ಮಲ್ಲಿ ನಾವು ಬಾಳದೆ ಹೋದ್ರೆ ನಮ್ಮ ಜೀವನ ಎಲ್ಲ ಹಾಳಾಗೋಗುತ್ತೆ. ಕೊಲೊಸ್ಸೆಯರ್ 1:10 ಇದೇ ರೀತಿ ಒಂದು ವರ್ಡ್ ಇದೆ, ಇಂಗ್ಲಿಷಲ್ಲಿ ಚೆನ್ನಾಗಿರುತ್ತೆ, ಲೀವ್ ಎ ವರ್ತಿ ಲೈಫ್, ಅಂದ್ರೆ ಲೀವ್ ಟು ಪ್ಲೀಸ್ ಗಾಡ್. ಇಲ್ಲಿ ನೀನು ದೇವ್ರನ್ನ ಮೆಚ್ಚಿಸೋದಕ್ಕೋಸ್ಕರ ಜೀವಿಸು, ಅದ್ರ ಡೂ ದಿಸ್ ಮೋರ್ ಅಂಡ್ ಮೋರ್ ಈಚ್ ಡೇ, ಇನ್ನೂ ಹೆಚ್ಚಾಗಿ ಮೆಚ್ಚಿಸ್ಕೊಂತ ಜೀವನ ಮಾಡಂತ 1 ಥೆಸಲೋನಿಕರಲ್ಲಿ ಕೊಲೊಸ್ಸೆಯರಲ್ಲಿ 1:10 ಲೀವ್ ಎ ವರ್ತಿ ಲೈಫ್ ಅಂದ್ರೆ ನೀನು ದೇವರನ್ನು ಮೆಚ್ಚಿಸುವುದರಲ್ಲಿ 1:10 ದೇವರನ್ನು ಮೆಚ್ಚಿಸುವುದರಲ್ಲಿ ಬೇರೆ ಗುಡ್ ಫ್ರೂಟ್, ನಿನ್ನ ಬಾಳು ದೇವ್ರನ್ನ ಮೆಚ್ಚಿಸ್ಕೊಳ್ಬೇಕಾದ್ರೆ ಒಂದು ವರ್ದಿ, ಒಂದು ಬೆಳೆ ಉಳ್ಳ ಬಾಳನ್ನು ಬಾಳು. ವರ್ದಿ ಅಂದ್ರೆ ಗೋಲ್ಡಿಗೆ ಯಾವ ರೀತಿ ಬೆಳೆಯೋದು ಆ ರೀತಿ ನಿನ್ನ ಬಾಳು ಜೀವಿತ ಬಂದು ಒಂದು ವರ್ತಾಗಿರ್ಬೇಕು. ಬೇರೆ ಗುಡ್ ಫ್ರೂಟ್, ಬೇರೆಯವರಿಗೆ ಒಳ್ಳೆ ತರವಾದ ಫಲವನ್ನು ಕೊಡು. ಬೇರೆಯವರಿಗೆ ನಾವು ಫಲವಾಗಿ ಈ ರೀತಿ ದೇವ್ರನ್ನ ಮೆಚ್ಚಿಸುವಾಗಿದ್ರೆ ಬೇರೆಯವರಿಗೆ ಫಲ ಕೊಡೋವರಾಗಿ ಮಾರ್ಪಡ್ತೀವಿ. ಗ್ರೋ ಇನ್ ಯುವರ್ ನಾಲೆಡ್ಜ್ ಆಫ್ ಗಾಡ್, ಅದು ಬೆಳೆಯೋದು ಬಗ್ಗೆ ಹೇಳಿದ್ದಾರೆ. ಕನ್ನಡದಲ್ಲಿ ಯಾವ ರೀತಿಯಲ್ಲಿ ಇದೆ ನೋಡೋಣ. ಕೊಲೊಸ್ಸೆಯರ್ 1:10 ಕರ್ತನ ಚಿತ್ತದ ವಿಷಯವಾದ ತಿಳುವಳಿಕೆಯಿಂದ ತುಂಬಿಕೊಂಡು, ಅಂದ್ರೆ ದೇವರ ಚಿತ್ತ ಏನಿದೆಯೋ ಆ ರೀತಿ ತಿಳುವಳಿಕೆಯನ್ನ ನಮ್ಮ ಮೈಂಡಲ್ಲಿ ತುಂಬಿಸ್ಕೊಂಡು ಆತನಿಗೆ ಯೋಗ್ಯವಾಗಿ ನಡೆದು, ಅದು ಅಷ್ಟೇ ಯೋಗ್ಯ ಅಂದ್ರೆ ವರ್ದಿ ಲೈಫ್, ದೇವರ ದೃಷ್ಟಿಯಲ್ಲಿ ಯೋಗ್ಯವಾಗಿ ನಡಿಬೇಕಂತೆ. ದೇವರ ದೃಷ್ಟಿಯಲ್ಲಿ ಒಂದು ಫಂಕ್ಷನ್ ನಡೀತಾ ಇರುತ್ತೆ, ಅದರಲ್ಲಿ ಕ್ಲೀನಾಗಿ ಗೊತ್ತಾಗುತ್ತೆ ಯೇಸು ಸ್ವಾಮಿ ನಂಬುದವರು ಭಯಂಕರವಾಗಿ ಅಲಂಕಾರ ಮಾಡೋದಿಲ್ಲ. ಲೋಕಸರು ಬಂದು ಆ ಫಂಕ್ಷನ್ ಅಲ್ಲಿ ಶರೀರದಲ್ಲಿ ಇಂದ ಹಿಡಿದು ತಲೆಯಿಂದ ಹಿಡಿದು ಅವರ ಅಲಂಕಾರಗಳಿಂದ ಶರೀರವನ್ನು ಅಲಂಕರಿಸಿ ಮಾಡ್ತಾರೆ. ಇವರು ಬಂದು ಗುಣಗಳು ಸ್ವಭಾವದಿಂದ ಅಲಂಕರಿಸಿ ತನ್ನ ಪರಿಶುದ್ಧ ಸಾಫ್ಟ್ನೆಸ್ಸು, ಪ್ರೀತಿ, ಪ್ರೇಮ, ಕರುಣೆ ಅಲ್ಲಿ ಕ್ಲೀನಾಗಿ ಗೊತ್ತಾಗುತ್ತೆ, ಕೈಸ ಕಂಡುಹಿಡಿಬಹುದು. ನಾಚಿಕೆ ಪಡಿಸೋರು ಗೇಲಿ ಮಾಡೋರು ಮಾಡ್ತಾರೆ, ಮಾಡಿದಾಗಲೂ ದೇವರೇ ನಾವು ಯಾವ ರೀತಿ ಡಿಸಿಪ್ಲೈನ್ ಆಗಿ ಇರಬೇಕಂತ ನೀನು ಅಂದ್ರೆ ಒಳಗೆ ಆಡಂಬರ ಅಲಂಕಾರ ಮಾಡೋದು ಬೇರಿದೆ, ಇರೋದನ್ನ ಹಾಕೊಳ್ಳೋದು ಬೇರಿದೆ. ಆ ರೀತಿ ಇದ್ದಾಗ ನಾವು ದೇವ್ರನ್ನ ಮೆಚ್ಚಿಸ್ತಾ ಇದೀವಿ. ಯಾವಾಗ ಅವಮಾನಗಳು ಬರುತ್ತೆ, ಲೋಕ ತಿರಸ್ಕರಿಸುತ್ತೆ ನಮ್ಮನ್ನ, ಬಟ್ ನಾವೇನ್ ಮಾಡ್ತೀವಿ, ಅವ್ರು ಗೇಲಿ ಮಾಡ್ತಾರೆ ಅಂತೇಳಿ ಅವ್ರ ತರ ನಾವು ಬದಲಾಗ್ತೀವಿ. ನಮ್ಮ ತರ ಅವರು ಆತ್ಮವನ್ನು ಅಲಂಕರಿಸೋರಾಗಿ ಮಾರ್ಪಡಬೇಕು, ಶರೀರವನ್ನು ಅಲಂಕರಿಸೋರಾಗಿ ಅಲ್ಲ. ದೇವರ ದೃಷ್ಟಿಯಲ್ಲಿ ಯೋಗ್ಯತರಾಗಿರ್ಬೇಕು. ಡ್ಯಾನಿಯಲ್ನ ಸಿಂಹಗೂ ಬಾವಿಯಲ್ಲಿ ಹಾಕಿದಾಗ ಒಂದು ಸೂಪರ್ ಪದ ಇದೆ, ರಾಜ ಬೆಳಗ್ಗೆ ಓಡು ಬರ್ತಾ ಇದ್ದಾನೆ, ಅವನಿಗೊಂದು ನಂಬಿಕೆ ನೋಡ್ರಿ, ಅವನ ಅನ್ಯನು ಯೇಸು ಬಗ್ಗೆ ಗೊತ್ತಿಲ್ಲ, ಅವನು ನಾವು ನಡ್ಕೊಂಡ ವಿಧಾನ ನೋಡಿ ಹೆಂಗಿದ್ರೆ ಅವನ ದೇವ್ರು ಕಾಪಾಡ್ತಾರಂತ ಹೇಳಿ ಅವನು ಬೆಳಗ್ಗೆ ಓಡಿ ಬಂದು ನಿತ್ಯವೂ ಭಜಿಸುವ ದೇವರಾಗಿರುವ ಯೆಹೋವನು ದಾನಿಯೇಲನೇ ನಿನ್ನನ್ನು ಕಾಪಾಡಿದ್ರ ಅಂತ ಕೇಳಿದಾಗ ಅವನೊಂದು ಪದ ಹೇಳ್ತಾನೆ, ನನ್ನ ದೇವರ ದೃಷ್ಟಿಯಲ್ಲಿ ನೀತಿವಂತನಾಗಿರೋದ್ರಿಂದ ಸಿಂಹಗಳು ನನ್ನನ್ನು ಕಡಿದಂಗೆ ಬಾಯಿ ಮುಚ್ಚಿ ನನ್ನ ಕಾಪಾಡಿದ್ರು. ಅಂದ್ರೆ ಒಂದು ಪದ, ದೇವರ ದೃಷ್ಟಿಯಲ್ಲಿ ನೀತಿವಂತನಾಗಿ ನಡೆದಿದ್ದಾರೆ ದಾನಿಯೇಲ. ಎಲ್ಲರೂ ಮಟನ್ ಕೊಟ್ಟು, ಎಲ್ಲರಿಗೂ ವೈನ್ ಕೊಟ್ಟು, ನೀವು ಬೈಬಲಲ್ಲಿ ಹೋದ್ರೆ ವೈನ್ ಕೊಟ್ಟು ಫ್ರೀಯಾಗಿ ಸಿಗುತ್ತೆ, ರಾಜ ಭೋಜನೆ ಬೇಡ ಅಂತ ಹೇಳ್ತಾರೆ. ಅವಾಗ ಎಲ್ಲರೂ ಗೇಲಿತ ಮಾಡ್ತಾರೆ. ದೇವರ ಮಕ್ಕಳನ್ನ ಲೋಕ ತಿರಸ್ಕರಿಸುತ್ತೆ, ಬಟ್
ಪರಲೋಕ ಮೆಚ್ಚಿಸುತ್ತೆ. ಆಲ್ರೆಡಿ ನಾವು ಆ ರೀತಿ ಜೀವಿಸ್ತಾ ಇದ್ವಿ, ಸೂಪರ್ ಆಗಿತ್ತು, ನಮ್ಮ ಆತ್ಮಿಕ ವಿಷಯ ಚೆನ್ನಾಗಿತ್ತು, ನಮ್ಮಿಂದ ಬೇರೆಯವರಿಗೆ ಬೆಳಕಾಗಿದ್ವಿ, ನಮ್ಮನ್ನು ಆತ್ಮಿಕದಲ್ಲಿ ಬೆಳೆಸ್ತಾ ಇದ್ರು, ಆರ್ಥಿಕತೆಯಲ್ಲಿ ಬೆಳೆಸಿದ್ರು, ಎಲ್ಲ ಸ್ಟ್ಯಾಂಡರ್ಡ್ ಆಗಿ ಬಂದ್ವಿ, ಎಲ್ಲನೂ ಕರೆಕ್ಟ್ ಆಗಿ ನಡೀತಾ ಇತ್ತು. ಈ ಲೋಕಸ್ಥರು ಈ ಗೇಲಿ ಮಾಡ್ತಾರೆ, ಯಾಮಾರಿಸ್ತಾರೆ ಅಂತೇಳಿ ಅವ್ರಿಗೆ ತಕ್ಕಂತೆ ನಮ್ಮ ಸ್ವಭಾವಗಳನ್ನ, ನಮ್ಮ ನಡವಳಿಕೆನ ಪ್ರವರ್ತನೆ ಮಾಡಿದ್ದಕ್ಕೆ ಅವ್ರು ಚೆನ್ನಾಗೇ ಇದ್ದಾರೆ, ನಾವು ಹಾಳಾಗಿ ಹೋಗಿದ್ದೀವಿ. ಎಷ್ಟೋ ಜನ ಬಿದ್ದೋಗಿದ್ದಾರೆ ಆತ್ಮಿಕದ ವಿಷಯದಲ್ಲಿ, ದೇವರನ್ನ ಪ್ಲೀಸ್ ಮಾಡದೆ ತನ್ನನ್ನು ಹೆಚ್ಚಿಸ್ಕೊಳ್ಳೋರು. ಬೈಬಲಲ್ಲಿ ಸ್ಪಷ್ಟವಾಗಿದೆ, ತನ್ನನ್ನು ತಾನೇ ಹೆಚ್ಚಿಸಿಕೊಳ್ಳುವನು ತಗ್ಗಿಸಲ್ಪಡುತ್ತಾನೆ, ದೇವರನ್ನು ಹೆಚ್ಚಿಸಲ್ಪಡುವವನು ತಾನೇ ಹೆಚ್ಚಿಸಲ್ಪಡ್ತಾನೆ. ಜ್ಞಾನಿಕನಾದ ಯೋಬನು ಹೇಳ್ತಾರೆ, ನಾನು ತಗ್ಗಿಸಲ್ಪಡಬೇಕು, ನನ್ನೊಳಗಿರೋ ದೇವ್ರು ಹೆಚ್ಚಿಸಲ್ಪಡಬೇಕು, ಯೇಸು ಪ್ರಭು ಹೆಚ್ಚಿಸಲ್ಪಡಬೇಕು. ನಾವು ನಮ್ಮನ್ನು ತಗ್ಗಿಸ್ಕೊಂಡು ಅವನ್ನ ಹೆಚ್ಚಿಸಿದ್ರೆ ನಾವು ಪಡ್ತೀವಿ. ಒಂದು ಸೇವಕರ ಮೂಲಕ ಒಂದು ಅದ್ಭುತ ನಡೆದ್ರೆ ಅವರಿಂದ ಜನಗಳು ಬಂದೇ ಬರ್ತಾರೆ. ಆದ್ರೆ ಅವರು ಮೈಂಡಲ್ಲಿ ದೇವ್ರನ್ನ ಹೆಚ್ಚಿಸ್ತಾ ಇರೋದು. ಎಷ್ಟೋ ಚರ್ಚ್ಗಳು ಇಲ್ಲದೆ ಇರೋರಿಗೆ ಕಟ್ಟೋದು ಕೊಡೋಕ್ಕೆ, ಆತ್ಮಗಳು ಆದಾಯ ಮಾಡೋದಿಕ್ಕೆ, ಪಾಪದಲ್ಲಿ ಇರೋರನ್ನ ಬಿಡುಗಡೆ ಮಾಡೋದಿಕ್ಕೆ, ಈ ರೀತಿ ದೇವರ ಆಲೋಚನೆ ನಮ್ಮ ಯೋಚನೆಯಾಗಿ ದೇವರ ಚಿತ್ತವನ್ನು ಮಾಡುವಂತೆ ಜೀವಿಸಿ ಒಂದೇ ಒಂದು ಬಾಳು, ಅದು ದೇವರಿಗಾಗಿ ದೇವರನ್ನು ಮೆಚ್ಚಿಸುವ ರೀತಿಯಲ್ಲಿ ಬಾಳೋದಿಕ್ಕೆ ನಮ್ಮನ್ನ ಒಪ್ಪಿಸಿಕೊಡ್ಬೇಕು. ಲೀವ್ ಎ ವರ್ದಿ ಲೈಫ್, ಬೇರೆ ಗುಡ್ ಫ್ರೂಟ್. ಅದು ಮಾಡ್ಬೇಕಂದ್ರೆ ನಮ್ಮ ಮೈಂಡನ್ನ ಎಲ್ಲೇ ಹೋಗಿ ನಿಂತ್ಕೊಂಡ್ರು ದೇವ್ರನ್ನ ಮೆಚ್ಚಿಸುವ ಸ್ವಭಾವ, ಅದು ಅಭಿಷೇಕ ಹೊಂದಿದವರಿಗೆ ಅದು ಮೈಂಡಲ್ಲಿ ಇರುತ್ತೆ. ಅದಕ್ಕೆ ಅವ್ರು ದೊಡ್ಡ ಕಾರ್ಯ ಮಾಡ್ತಾರೆ. ಒಬ್ಬೊಬ್ಬರು ಅನ್ಕೊಂತಾರೆ ಅವ್ರೇನು ಇಷ್ಟಿಷ್ಟು ದೊಡ್ಡ ಕಾರ್ಯ ಮಾಡ್ತಾರೆ, ನಮ್ಮಿಂದ ಏನು ಆಗಲ್ಲ. ಅಂದ್ರೆ ಅವರು ಸ್ಪಿರಿಚುವಲ್ ಅಲ್ಲಿ ಬೆಳೆದು ಅಭಿಷೇಕ ಹೊಂದಿ ಅದನ್ನ ಕಳ್ಕೊಳ್ಳದೆ ಕಾಪಾಡಿಕೊಂಡು ಅದನ್ನ ಕಡೆವರೆಗೂ ನಿಂತು ಫಲ ಕೊಡ್ತಾ ಬಿದ್ದು ಹೋಗದ ಹಾಗೆ, ಏನೋ ಒಂದು ಸಮಯ ತಪ್ಪು ಮಾಡಿದ್ರೇನು ದೇವರ ಹತ್ರ ಕ್ಷಮಾಪಣೆ ಕೇಳ್ಕೊಂಡು ನಾನು ತಪ್ಪು ಮಾಡಿದೆ ಅಂತೇಳಿ. ಒಬ್ಬೊಬ್ಬರು ತಪ್ಪು ಮಾಡಿದನ್ನ ಸಮರ್ಥಿಸ್ಕೊಳ್ತಾರೆ, ಅವರು ಉದ್ಧಾರ ಆಗಲ್ಲ, ಅವ್ರು ಯಾವುದೇ ರೀತಿಯಲ್ಲಿ ಮೇಲ್ ಬರೋದಿಲ್ಲ. ಬೈಬಲಲ್ಲಿ ಸೌಲು ಆ ರೀತಿ ಬಿದ್ದೋದಂಗೆ ದಾವೀದನು ಏನ್ ಮಾಡಿದೆ, ಏನ್ ತಪ್ಪು ಮಾಡಿದ್ರು ಟಕ್ ಅಂತ ಅದೇ ನಾನೇ ಆ ಮನುಷ್ಯ, ನಾನೇ ತಪ್ಪು ಮಾಡಿದ್ದೆ ಅಂತ ಹೇಳಿ ಒಪ್ಕೊಂತಾನೆ. ಕಡೆದಾಗಿ ರೋಮರ್ 12:2 ಓದಿ ಧ್ಯಾನಿಸೋಣ. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ, ನೋಡ್ರಿ, ನಾವು ದೇವರನ್ನ ಮೆಚ್ಚಿಸೋದಿಕ್ಕೆ ಕರೆಯಲ್ಪಟ್ಟಿರೋರು. ಎರಡನೇ ಸಬ್ಜೆಕ್ಟು, ನಾವು ಈ ಲೋಕದಲ್ಲಿ ಅವ್ರು ಹೇಳ್ದಂಗೆ ನಾವು ಕೇಳಬಾರ್ದು. ಸ್ವಾಮಿ ನಾನು ನಂಬ್ಕೊಂಡು ಹೋಗ್ತಾ ಇದ್ದೆ, ಒಬ್ಬ ಹೇಳ್ದ ಈ ಖರ್ಚಿಪ್ನ ಈ ಪಾಕೆಟಲ್ಲಿ ಇಡಬೇಡ, ಈ ಪಾಕೆಟಲ್ಲಿ ಇಡು ಅಂತ ಹೇಳ್ದ. ಅವಾಗ ನಾವು ಹೊಸದು ದೇವರನ್ನ ನಂಬ್ಕೊಂಡಾಗ ಅವಾಗ ಎಲ್ಲವನ್ನೂ ದೇವ್ರು ಹೇಳ್ಕೊಡ್ತಾರೆ. ಅವಾಗಲೇ ದೇವ್ರು ಮಾತಾಡ್ತಾರೆ, ನಿನಗೆ ಆ ಪ್ಯಾಕೆಟ್ಗೆ ನಿನಗೆ ಸೆಟ್ ಆಗುತ್ತೆ, ನನಗೆ ಆ ಪ್ಯಾಕೆಟ್ ಸೆಟ್ ಆಗೋದಿಲ್ಲ, ನನಗೆ ಈ ಖರ್ಚಿಪ್ ಈ ಕಡೆ ಹಾಕಿದ್ರೆ ನನಗೆ ಸೆಟ್ ಆಗ್ತಲ್ಲ, ಈ ಕಡೆನೇ ಹಾಕ್ಬೇಕು, ಅದು ನನಗೆ ಅಲ್ಲಿ ಇದ್ರೇನೆ ನನಗೆ ಸೌಕರ್ಯ, ನಿನಗೆ ಅಲ್ಲಿದ್ರೇನೆ ನಿನಗೆ ಸೌಕರ್ಯ. ಬಟ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಇದು ನಾನು ಒಂದು ಚಿಕ್ಕ ವಿಷಯವಾಗಿ ಹೇಳ್ತೀನಿ, ಅದೇ ರೀತಿ ಪಾಪ ಅವರು ಅದರಲ್ಲಿ ಮೆರಿತಾ ಇರ್ತಾರೆ. ಆ ಖರ್ಚಿಪ್ಪು ನಮಗೆ ಈ ಪಾಕೆಟಲ್ಲಿದ್ರೆ ಯಾವ ತರ ಅಂದ್ರೆ, ಅದೇ ರೀತಿ ನಮಗೆ ಪರಿಶುದ್ಧವಾಗಿರೋದು, ದೇವ್ರನ್ನ ಮೆಚ್ಚಿಸೋದು, ಸಮಾಧಾನವಾಗಿರೋದು, ಯಾರಾದ್ರೂ ತಪ್ಪು ನಾವು ಮಾಡದೇ ಇದ್ರು ನಮ್ಮ ಮೇಲೆ ತಪ್ಪುರಿಸಿದ್ರೆ ಸಹಿಸ್ಕೊಳ್ಳುವುದು, ಅದೆಲ್ಲ ಸಹಿಸ್ಕೊಂಡು ದೇವರಿಗಾಗಿ ಒಳ್ಳೆತನ ಮಾಡೋದು, ಒಳ್ಳೆಯ ಜೀವನ ನಡೆಸೋದು, ಒಳ್ಳೆ ಜೀವನ ಬಾಳೋದು. ಹುಟ್ಟದಾಗಲೇ ಒಳ್ಳೆತನದಿಂದನೇ ಬೆಳೆಯೋದು. ಬೇರೆಯವರು ಅವರ ರೂಟಲ್ಲಿ ಎಳೆದ್ರೆ ಹೋಗದೆ ಇರೋದು. ಆ ಖರ್ಚಿಪ್ ಅನ್ನೋದು ಅವ್ರ ಪಾಪದ ಮಾರ್ಗದಲ್ಲಿ ಎಳೆದ್ರೆ, ಈ ಲೋಕದ ನಡವಳಿಕೆಯನ್ನು ಅನುಸರಿಸದೆ ಬೇರೆಯವರು ಹೇಳ್ತಾರೆ, ಹೇಳೋದನ್ನ ಕೇಳಬಾರ್ದು. ಅದಕ್ಕೆ ಉದಾಹರಣೆ ಹೇಳಿದ್ದು. ಪಾಪದ ವಿಷಯದಲ್ಲಾಗಲಿ, ಡ್ರೆಸ್ ವಿಷಯದಲ್ಲಾಗಲಿ, ಮತ್ತೆ ಅವರ ಅಭ್ಯಾಸಗಳಾಗಲಿ, ಮಾತುಗಳಾಗಲಿ, ಇವಾಗ ನೋಡ್ರಿ, ಹಳೇದೆ. ಕುಟುಂಬ ಬಂದು ಪ್ರೀತಿಯಲ್ಲದಾಗಿ ಇರಬೇಕು. ಇವಾಗ ಏನಾಗಿದೆ, ಕುಟುಂಬದಲ್ಲಿ ಒಂದು ಹೆಣ್ಣು ಅಪ್ಪ ಅಮ್ಮ ಮಾತು ಕೇಳ್ದಂಗೆ ಲವ್ ಮ್ಯಾರೇಜ್ ಮಾಡ್ಕೊಂಡು ಹೋಗ್ತತೆ. ಆ ಮೋಹದಲ್ಲಿ ಹೋಗ್ತಾರೆ. ಬಟ್ ಅವನೇನ್ ಮಾಡ್ತಾನೆ, ಬಿಟ್ಬಿಟ್ಟು ಹೋಗ್ಬಿಡ್ತಾನೆ, ಇಲ್ಲದ್ರೆ ಕುಡಿದು ಹೊಡಿತಾನೆ. ಈ ಕಡೆ ಗಂಡನ ಪ್ರೀತಿನೂ ಸಿಗಲ್ಲ, ಅಪ್ಪ ಅಮ್ಮ ಪ್ರೀತಿನೂ ಸಿಗೋದಿಲ್ಲ. ಒಂದು ಎಕ್ಸಾಂಪಲ್ ಆಗಿ ಈ ತರ ಹೇಳ್ತಾ ಇದ್ದೀನಿ. ಈ ರೀತಿ ಬೇಕಾದಷ್ಟು ಹೇಳ್ಬೋದು. ಈ ಲೋಕ ಪ್ರೀತಿ ಬಂದು ಅದು ಮಾಯೆ, ಅದು ಪ್ರೀತಿ ಅಲ್ಲ. ಅದು ಕಾಮದ ಕೈ ಸಂಬಂಧಪಟ್ಟಿದ್ದು ಮಾಯೆಯಾದ ಪ್ರೀತಿ. ನಿಜವಾದ ಪ್ರೀತಿ ದೇವರಿಂದ ಮಾತ್ರನೇ ಸಿಗುವಂಥದ್ದು.
ದೇವರೊಬ್ಬರೇ ನಮಗೋಸ್ಕರ ಪ್ರಾಣ ಕೊಡುವಂಥವ್ರು. ತಂದೆ ತಾಯಿ ಪ್ರೀತಿ ಮಾಡ್ತಾರೆ, ಅದನ್ನ ಬಿಟ್ರೆ ಅದಕ್ಕಿಂತ ಹೆಚ್ಚಾಗಿ ಬೈಬಲ್ ಹೇಳುತ್ತೆ, ನಿನ್ನ ತಾಯಿ ನಿನ್ನ ಮರೆತರು ನಾನು ಮರೆಯಲ್ಲ. ಒಂದ್ ಸಮಯ ನಿದ್ದೆ ಮಾಡ್ಬೇಕಾದ್ರೆ ಮಗು ಏನಾದ್ರು ಹಾವು ಕಚ್ಚಕ್ಕೆ ತೇಳು ಕಚ್ಚಕ್ಕೆ ಬಂದಾಗಲೂ ದೇವರಲ್ಲಿ ಇದ್ದು ಕಾಪಾಡ್ತಾರೆ. ಅದಕ್ಕೆ ಆ ವರ್ಡ್ ಯೂಸ್ ಮಾಡ್ತಾರೆ. ಅದಿಂಗೆ ತಾಯಿ ಅಂತ ಹೇಳ್ತಾರೆ. ತಾಯಿ ನಿದ್ದೆ ಮಾಡ್ತಾರೆ, ಮಗು ಮಣ್ಕೊಂಡಿರುತ್ತೆ, ಆ ಜಾಗದಲ್ಲಿ ಕಾಪಾಡ್ತಾರೆ. ಆ ರೀತಿ ಅವ್ರಿಗೆ ಆರೋಗ್ಯ ಬರದಂಗೆ ಕಾಪಾಡ್ತಾರೆ. ತಾಯಿ ಬಂದ್ಬಿಟ್ಟು ಏನೋ ಒಂದು ರೋಗ ಬಂತು, ಆ ರೋಗನ ಕಾಪಾಡಕ್ಕಾಗತ್ತಾ? ತಾಯಿ ನಿನ್ನ ಮರೆತರು ನಾನು ಮರೆಯೋದಿಲ್ಲ ಅಂದ್ರೆ ರೋಡಲ್ಲಿ ಎಲ್ಲೋ ಸ್ಕೂಲಿಗೆ ಎಲ್ಲಿ ಮನೆಯಲ್ಲೇ ಇಟ್ಕೊಳಕ್ ಆಗಲ್ಲ. ಎಲ್ಲೋ ಹೋದಾಗ ಅಲ್ಲಿ ಆಕ್ಸಿಡೆಂಟ್ ಆಗ್ದಂಗೆ ಕಾಪಾಡೋದು ಯಾರು? ಅದಕ್ಕೆ ಅದು ನಿಮ್ಮ ಮೈಂಡಲ್ಲಿ ಬರ್ದಂಗೆ ಹಂಗೆ ತಾಯಿಗಿನ ಹೆಚ್ಚಾಗಿ ಹೆಂಗ್ ಪ್ರೀತಿ ಮಾಡೋಕ್ಕಾಗತ್ತಂತ ನಿಮ್ಮ ಮೈಂಡಲ್ಲಿ ಬರಬಾರ್ದು. ದೇವರು ಹೇಳಿದ್ರೆ ಅದು ಸತ್ಯ. ಬೈಬಲಲ್ಲಿ ತಾಯಿ ನಿನ್ನ ಮರೆತರು ನಾನು ಮರೆಯೋದಿಲ್ಲ ಅಂತ ಹೇಳಿದ್ದಾರೆ. ಅಂದ್ರೆ ಅದೇ ನಿಜವಾದ ಶಾಶ್ವತವಾದ ಪ್ರೀತಿ, ಪ್ರಾಣ ಕೊಟ್ಟಿರುವ ಪ್ರೀತಿ. ಪಾಪಿಯಾಗಿರೋ ನಮಗೋಸ್ಕರ ಅವರು ನಮ್ಮನ್ನ ಪಾಪದ ಬಂಧನದಿಂದ ಬಿಡುಗಡೆ ಮಾಡಿ ಅವ್ರ ಮಗನಾಗಿ ಸ್ವೀಕರಿಸ್ಕೊಂಡು ನಡೆಸಿದ್ರು. ಅವ್ರ ಮಗನಾಗಿರ್ಬೇಕಂದ್ರೆ ಅವರ ಕ್ವಾಲಿಟೀಸ್, ಅವರ ಸ್ವಭಾವ, ಅವ್ರನ್ನ ಮೆಚ್ಚಿಸುವರಾಗಿ ನಡೆದ್ರೆ ಮಾತ್ರನೇ ಅವರು ದೇವರ ಮಗನಾಗಿರೋದಕ್ಕೆ ಸಾಧ್ಯ. ಒಬ್ಬ 2 ಮಕ್ಕಳಿರ್ತಾರೆ ಒಂದು ತಂದೆಗೆ. ಒಬ್ಬ ಯಾವಾಗ ನೋಡಿದ್ರು ಕುಡಿದು ಬಡ್ದು ಜಗಳ ಮಾಡ್ಕೊಂಡ್ ಬರ್ತಾನೆ, ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ. ಅಪ್ಪನ್ನ ಯಾವಾಗ ನೋಡಿದ್ರು ಪೊಲೀಸ್ ಸ್ಟೇಷನ್ ಕರಿತಾ ಇರ್ತಾರೆ, ಕೋರ್ಟಿಗೆ ಹೋಗ್ತಾರೆ, ಅಲ್ಲಿ ಬೇಲ್ ಮಾಡ್ಕೊಂಡ್ ಬರ್ತಾರೆ. ಯಾವಾಗ್ಲೂ ಅದೇ ತರ ನಡೀತಾ ಇದ್ರೆ ಅವನ್ನ ಮೆಚ್ಚಿಸ್ತಾರ? ಒಬ್ಬ ದೇವರ ಅಪ್ಪನಿಗೆ ಈ ಮಾತು ಕೇಳ್ಕೊಂಡು ಅವ್ರಿಗೆ ದುಡಿಮೆ ಮಾಡಿ ತಗೊಂಬಂದು ಹಾಕೊಂಡು ಅನಾರೋಗ್ಯವಾದಾಗ ಅವ್ರಿಗೆ ಊಟ ಪಾಡಿಗೆ, ಯಾಕಂದ್ರೆ ಅವ್ರ ವಯಸ್ಸಾಗಿರುತ್ತೆ, ಕೆಲ್ಸಕ್ಕೆ ಹೋಗಕ್ ಆಗೋದಿಲ್ಲ, ಆವಾಗ ನೋಡ್ತಾ ಇರೋರನ್ನ ಪ್ರೀತಿ ಮಾಡ್ತಾರೆ. ದೇವರ ದಾರಿಯಲ್ಲಿ ನಡೆಯೋರನ್ನ ದೇವ್ರ ಪ್ರೀತಿ ಮಾಡ್ತಾರೆ. ದೇವ್ರು ಕರೀತಾರೆ, ಅದು ಮಾಡ್ದಂಗೆ ಬಿಟ್ಟು ಬಾ ಅಂತ ಕರೀತಾರೆ. ಬಿಟ್ಟು ಬಂದ್ರೆ ಅವನ್ನು ಕೂಡ ಬ್ಲೆಸ್ ಮಾಡ್ತಾರೆ. 2ನೇ ಅವನು ಕೂಡ ಹೊಡೆದಾಡ್ಕೊಂಡು ಜೈಲಿಗೆ ಹೋಗೋನು ಕೂಡ. ದೇವರು ಮನುಷ್ಯರನ್ನ ಪ್ರೀತಿ ಮಾಡ್ತಾರೆ, ಅವ್ರೊಳಗಿರೋ ಪಾಪವನ್ನು ದ್ವೇಷಿಸ್ತಾರೆ. ಅದೇ ರೀತಿ ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಹೊಸ ಸ್ವಭಾವ, ಅದೇ ದೇವರನ್ನು ಮೆಚ್ಚಿಸುವ ಸ್ವಭಾವ, ಪರಲೋಕ ಭಾವದವರಾಗಿರಿ. ಈಗಾದರೆ ದೇವರ ಚಿತ್ತಾನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳಿದುಕೊಳ್ಳುವಿರಿ. ದೇವರನ್ನು ಮೆಚ್ಚಿಸುವಂಥದ್ದು ಯಾವುದು? ಇದು ಕ್ಲೀನ್ ಆಗಿದೆ ನೋಡ್ರಿ. ಉತ್ತಮವಾದದ್ದು, ದೇವ್ರ ಚಿತ್ತಕ್ಕೆ ಅನುಸಾರವಾದದ್ದು, ದೋಷವಿಲ್ಲದ್ದು. ನಾವು ಮನುಷ್ಯರನ್ನ ಮೆಚ್ಚಿಸಬಾರ್ದು, ಆಧಾರ ಪಡಬಾರ್ದು. ಇವಾಗ ಅನ್ಯರುಗಳೇ ದೇವರನ್ನ ನಂಬದೇ ಇರೋರೆ ಒಬ್ಬರ ಹತ್ರ ಕಾಸು ಕೇಳಕ್ಕೆ ನಾಚಿಕೆ ಪಡ್ತಾರೆ, ಒಬ್ಬರು ಕಷ್ಟ ಹೇಳೋದಿಕ್ಕೆ ನಾಚಿಕೆ ಪಡ್ತಾರೆ. ಅದು ದೇವರ ಸ್ವಭಾವ. ದೇವರ ಹತ್ರ ಕೂತ್ಕೊಂಡು ಇರೋದ್ರಲ್ಲಿ ತೃಪ್ತಿಯಾಗಿ ಜೀವಿಸೋದಿಕ್ಕೆ ಬಾಳ್ಬೇಕು. ಅನಾರೋಗ್ಯವಾದರೆ ದೇವರಿಂದ ನಮ್ಮ ಕೈಯಲ್ಲಿದ್ದಷ್ಟು ದುಡ್ಡಿಲ್ಲ. ಎಲ್ಲಿ ಬಡವರು ಜಾಸ್ತಿ ಇದ್ದಾರೆ. ಇವಾಗ ಅವ್ರಿಗೆ ಏನೋ ಸಡನ್ ಆಗಿ ಹಾರ್ಟ್ ಆಪರೇಷನ್ ಮಾಡಬೇಕು, 1-8 ಲಕ್ಷ ಆಗುತ್ತೆ ಅಂದ್ರೆ ಅವ್ರು ಎಲ್ಲಿಗೆ ಹೋಗ್ತಾರೆ? ಬಡವರು. ಅವರು ಇನ್ಸೂರೆನ್ಸ್ ಮಾಡೋಕ್ಕೂ ವರ್ಷ ಇನ್ಸೂರೆನ್ಸ್ ಕಟ್ಟಕ್ಕೂ ಅವ್ರ ಹತ್ರ ದುಡ್ಡು ಇರೋದಿಲ್ಲ. ಕುಟುಂಬಕ್ಕೆ ಒಬ್ಬರಿಗೆ ಮಾಡಿದ್ರೆ ಇನ್ನೊಬ್ಬರಿಗೆ ಇರೋದಿಲ್ಲ, ಇಲ್ಲದೆ ಇರೋರಿಗೆ ಬರುತ್ತೆ. ಅವೆಲ್ಲ ದೇವ್ರನ್ನೇ ಆಧಾರ ಪಡಬೇಕು. ಅದು ಬರ್ದೇ ಇರೋದಕ್ಕೂ ಆಧಾರ ಪಡಬೇಕು. ಬಂದ ಮೇಲೆ ಉಪವಾಸ ಇದ್ದು ಪ್ರೇಯರ್ ಮಾಡಿದ್ರು ಬಿಡುಗಡೆ ಮಾಡ್ತಾರೆ. ದುಡ್ಡಿರೋರು ಏನ್ ಮಾಡ್ತಾರೆ? ಹಾರ್ಟ್ ಆಪರೇಷನ್ ಅಂದ್ರೆ ಮಾಡ್ಕೊಂತೀವಿ, ಸ್ವಸ್ಥ ಹೊಂದಿತೀವಿ ಅಂತಾರೆ. ಅದರಿಂದ ಒಂದು ಸೇವಕರು ಹೇಳಿದ್ರು, ದುಡ್ಡು ಹಣ ಇರೋರು ಹೆಂಗೆಂಗೋ ಯೋಚನೆ ಹೋಗುತ್ತೆ, ಆ ರೀತಿ ಎಲ್ಲ ಅವ್ರು ಕಾರ್ಯ ಮಾಡ್ತಾರೆ. ಆದರೆ ದುಡ್ಡು ಇಲ್ಲದೆ ಇರೋರು ದೇವ್ರನ್ನ ಮೆಚ್ಚಿಸೋದಕ್ಕೆ ಸಾಧ್ಯ. ಯಾಕಂತ ಹೇಳಿದ್ರೆ ಅವ್ರ ಹತ್ರ ದುಡ್ಡು ಇಲ್ಲದೆ ಇರೋದ್ರಿಂದ ದೇವ್ರನ್ನ ಆಧಾರ ಪಡ್ತಾರೆ. ಅದಕ್ಕಂತ ದುಡ್ಡು ಇಲ್ಲ ಅಂತಲ್ಲ, ದುಡ್ಡು ಇಲ್ಲದೆ ಇದ್ದಾಗ ದೇವ್ರನ್ನ ಆಧಾರ ಮಾಡಿದ್ರು ಬಹಳ ದುಡ್ಡು ಬಂದಾಗಲೂ ಉತ್ತಮರಾಗಿ ಕಾಪಾಡ್ಕೊಂಡು ನಡೆಯೋರು ಇದ್ದಾರೆ. ಅದು ಸ್ವಲ್ಪ ಜನ. ಅದರಿಂದ ದೇವರು ಹೇಳಿದ್ದಾರೆ, ಶ್ರೀಮಂತರು ದೇವರಾಜ್ಯಕ್ಕೆ ಪ್ರೆಸ್ ಒಂಟೆ ಕಿವಿಯಲ್ಲಿ ಸೂಜಿ ಹೋದಂಗೆ ಅಂತ ಹೇಳಿ ಒಂದು ಉದಾಹರಣೆಯನ್ನು ಹೇಳ್ತಾರೆ. ಯಾಕಂದ್ರೆ ಅವರಿಗೆ ಹಣದ ಮದದಲ್ಲಿ ಅವ್ರು ಇಷ್ಟ ಬಂದಾಗಿ ಜೀವನ ಮಾಡ್ತಿರ್ತಾರೆ. ಅದರಿಂದ ಅವರು ಸ್ಪಿರಿಚುವಲ್ನೆಸ್ಗೆ ಮುಖ್ಯತ್ವ ಕೊಡೋದಿಲ್ಲ. ಎಲ್ಲರ ಕಣ್ಗಳನ್ನ ಮುಚ್ಚಿ ಪ್ರಾರ್ಥನೆ ಮಾಡೋಣ. ಎಸಯ್ಯ, ನೀನು ಪ್ರಾರಂಭದಲ್ಲಿ ಮಾತಾಡಿದ ಹಾಗೆ 1 ಥೆಸಲೋನಿಕರ್ 4:2 ಲೀವ್ ಟು ಪ್ಲೀಸ್ ಗಾಡ್. ನಾವು ಬದುಕದೆ ದೇವ್ರನ್ನ ಮೆಚ್ಚಿಸೋದಿಕ್ಕೆ ಒಂದೇ ಒಂದು ಬಾಳು. ಅದನ್ನ ಡೂ ದಿಸ್ ಮೋರ್ ಅಂಡ್ ಮೋರ್ ಈಚ್ ಡೇ. ದೇವ್ರನ್ನ ಮೆಚ್ಚಿಸೋದನ್ನ ದಿನೇ ದಿನೇ ಹೆಚ್ಚಿಗೆ ಮಾಡ್ಕೊಳ್ಳೋದಿಕ್ಕೆ. ಪಾಪ ಮಾಡಿದವರು ಅದನ್ನ ಹೆಚ್ಚಿಗೆ ಮಾಡಿಕೊಂಡು ತನ್ನ ಜೀವಮಾನವನ್ನು ಹಾಳು ಮಾಡ್ಕೊಳ್ತಾರೆ. ಆ ರೀತಿಯಲ್ಲದಾಗಿ ದಿನೇ ಆತ್ಮಿಕದಲ್ಲಿ ದೇವರನ್ನ ಮೆಚ್ಚಿಸೋದಕ್ಕೋಸ್ಕರನೇ
ಬದುಕಬೇಕು ಅನ್ನುವ ಒಂದು ಸ್ವಭಾವದಲ್ಲಿ ಮಾತಾಡಿದ್ರಿ. ಅದ್ರ ಸೈತಾನು ಬಿತ್ತನ್ನು ಕತ್ಕೊಂಡು ಹೋಗ್ಬಿಡ್ತಾನೆ. ಒಂದು 10 ಜನ 5 ಜನ ಕೂಡಿದಾಗ ಈ ವಾಕ್ಯ ಏನು ಲಾಸ್ಟ್ ಭಾನುವಾರ ಮಾತಾಡಿದ್ರು ಅದುವೇ ಜ್ಞಾಪಕ ಇರೋದಿಲ್ಲ. ಸೈತಾನನು ತಂದೆ ಬಂಡೆ ಮೇಲೆ ಬಿದ್ದಿರೋದು, ರೋಡ್ ಮಗ್ಗಲಲ್ಲಿ ಬಿದ್ದಿರೋದು ತುಳಿದು ಬಿಡ್ತಾನೆ. ಮುಳ್ಳಿನ ಪದಾರ್ಥದಲ್ಲಿ ಬಿದ್ದು ಸೂರ್ಯನ ಬೆಳಕು ಅಂದ್ರೆ ದೇವರ ಪ್ರಸನ್ನತೆ ಇಲ್ಲದೆ ಹಾಗೆ ಎಲ್ಲ ಬೆಳೆದೆ ಫಲ ಕೊಡದೆ ಹೋಯ್ತು. ಒಳ್ಳೆ ಫಲದಲ್ಲಿ ಬಿದ್ದಿದ್ದು ಫಲ ಕೊಟ್ಟಂಗೆ ದೇವ್ರನ್ನ ಮೆಚ್ಚಿಸಬೇಕು ಅಂತ ಮಾತಾಡ್ತೀರಾ. ಇವಾಗಿಂದಲೇ ಅದನ್ನ ನಾವು ಅಭ್ಯಾಸ ಮಾಡಬೇಕು, ಆದ್ರೆ ಮರೆತು ಬಿಡ್ತೀವಿ. ಲೋಕಕ್ಕೆ ಸೈತಾನಿಗೆ ಅಧಿಕವಾಗಿ ಅವಕಾಶಗಳನ್ನ ಕೊಡ್ತೀವಿ. ಒಂದು ವ್ಯಕ್ತಿ ದೇವರನ್ನ ಮೆಚ್ಚಿಸ್ಕೊಂಡು ನಡೆದ್ರೆ ಸ್ವಲ್ಪ ದಿನದಲ್ಲಿ ಅವನ ಮೂಲಕ ಒಂದು ದೊಡ್ಡ ಎನ್ವೈರನ್ಮೆಂಟ್, ಕುಟುಂಬವಾಗಲಿ, ಅವನ ಸುತ್ತೂ ಇರುವ ಒಂದು ನೈಬರ್ಸ್ ಆಗಲಿ, ಅವನಿಂದ ಒಂದು ಎಫೆಕ್ಟ್ ಆಗಿ ಒಂದು ಭಕ್ತಿಯಲ್ಲಿ ಹಾಗೆ ನಾವು ಭಕ್ತಿಯಲ್ಲಿ ಬೆಳಿಬೇಕು. ಅವರು ಲೋಕದಲ್ಲಿ ಇರ್ತಾರೆ, ನಾವು ಭಕ್ತಿಯಲ್ಲಿ ಇರ್ತೀವಿ. ಒಂದಲ್ಲ ಒಂದು ದಿನ ಅವ್ರು ಎಷ್ಟೇ ಕಷ್ಟ ಬಂದರೂ ಅವ್ರ ಭಕ್ತಿಯಲ್ಲಿ ಇದ್ದು ನಡೆದ್ರು ಅನ್ನುವ ಸಾಕ್ಷಿಯನ್ನು ಕಾಪಾಡ್ಕೋಬೇಕು. ಆದರೆ ನಾವು ಅವರ ಜೊತೆಯಲ್ಲಿ ಸೇರ್ಕೊಂಡು ಲೋಕದ ಸ್ವಭಾವದಲ್ಲಿ ನಾವು ಮುಳುಗದ ಹಾಗೆ ದೇವರ ಸ್ವಭಾವದಲ್ಲಿ, ದೇವರು ಕೊಟ್ಟಿರುವ ದೇವರನ್ನ ಮೆಚ್ಚಿಸುವ ಸ್ವಭಾವ, ಏನೇ ಮಾಡಿದ್ರು ದೇವರಿಗೋಸ್ಕರ ಮಾಡೋದು, ಅದು ಹೊಗಳಿಕೊಳ್ಳೋದಿಕ್ಕೆ ಆಸ್ಪದ ಇಲ್ಲದ ಹಾಗೆ ಎಲ್ಲವನ್ನು ಪ್ರತಿಯೊಂದು ಕ್ರಿಯೆಯಲ್ಲೂ, ಮಾತಿನಲ್ಲೂ, ಸ್ವಭಾವದಲ್ಲೂ ದೇವರಿಗೋಸ್ಕರ ಪರಲೋಕದಲ್ಲಿ ನಮಗೆ ಸಿಗುವ ಬಹುಮಾನ, ಕುಟುಂಬ ಸಂತತಿಯನ್ನು ಆಶೀರ್ವದಿಸುವುದಕ್ಕಾಗಿ ನೀತಿವಂತರ ಸಂತತಿ ತಲೆಮರೆ ಆಗಿ 100 ತಲೆಮರೆ ಆಶೀರ್ವದಿಸಿದಂತೆ ವಿಮೋಚನಾ ಕಾಂಡದಲ್ಲಿ ಹೇಳಿದ ಹಾಗೆ ಹಲ್ಲೆಲೂಯಾ, ದೇವರ ಆಶೀರ್ವಾದ ಐಶ್ವರ್ಯವನ್ನು ಕೊಡುತ್ತದೆ ಅಂತ ಹೇಳಿದ್ದೇನೆ. ಎಷ್ಟೋ ವಾಗ್ದಾನಗಳು ಮಾಡಿದ್ದೀರ. ನೀತಿವಂತರ ಮಕ್ಕಳು ಭಿಕ್ಷೆ ಎತ್ತದಿಲ್ಲ ಅಂತ ಮಾಡಿದ್ದೀರ. ನಾವು ಎಲ್ಲ ಸಮಯದಲ್ಲೂ ಎಲ್ಲ ಕಾರ್ಯದಲ್ಲೂ ನಿನ್ನನ್ನು ಮೆಚ್ಚಿಸುವ ರೀತಿಯಲ್ಲಿ ಜೀವಿಸೋದಕ್ಕೆ ಕೃಪೆ ಮಾಡಿ. ಆಪತ್ತುಗಳು ಬಂದಾಗ ನಟನೆಯ ಒಂದು ಜೀವನ ಬಿಟ್ಟು ನಾವು ಆಕ್ಟಿಂಗ್ ಮಾಡುವ ಆ ಸಮಯದಲ್ಲಿ ಮೆಚ್ಚಿಸುವ ರೀತಿಯಲ್ಲಿ ಆಕ್ಟಿಂಗ್ ಮಾಡ್ತೀವಿ ಹೊರತು ನಿಜವಾದ ಸ್ವಭಾವ, ಸಹಿಸಿಕೊಳ್ಳುವ ಸ್ವಭಾವ, ನಿನ್ನನ್ನು ಮೆಚ್ಚಿಸುವ ಸ್ವಭಾವ, ನಿನಗೋಸ್ಕರ ಜೀವಿಸುವ ಸ್ವಭಾವ, ನಿನಗೋಸ್ಕರ ಸುವಾರ್ತೆ ಹರಡುವ ಸ್ವಭಾವ, ನಿನ್ನ ಕ್ರಿಯೆಗಳನ್ನು ಮಾಡುವ ಸ್ವಭಾವ, ಅಪೊಸ್ತಲರು ನಡೆದ ದಾರಿಯಲ್ಲಿ ನಡೆಯೋದಿಕ್ಕೆ ನೀನು ಕೊಟ್ಟಿರುವ ಏಸಯ್ಯ ನೀತಿವಂತರ ಮಾರ್ಗದಲ್ಲಿ ವಾಕ್ಯಕ್ಕನುಗುಣವಾಗಿ ನಡೆಯುವ ಸ್ವಭಾವ ನಮ್ಮಲ್ಲಿ ಬೆಳೆಯಬೇಕಾಗಿ ಅದನ್ನ ಪೂರ್ಣ ಹೃದಯದಿಂದ, ಪೂರ್ಣ ಆತ್ಮ ಪ್ರಾಣದಿಂದ ಒಪ್ಪಿಸಿಕೊಡುತ್ತಾ ಯೇಸುವಿನ ನಾಮದಲ್ಲಿ ಬೇಡುತ್ತಿದ್ದೇವೆ ತಂದೆಯೇ, ಆಮೆನ್.